ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ SVC ಗೀತಾ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ಭಗವದ್ಗೀತೆಯ ಜ್ಞಾನ ಕರ್ಮ ಸನ್ಯಾಸ ಯೋಗದ 11 ಹಾಗೂ 13ನೇ ಶ್ಲೋಕವನ್ನು ಮನನ ಮಾಡೋಣ. 11ನೇ ಶ್ಲೋಕವನ್ನ ತಿಳಿದುಕೊಳ್ಳೋಣ. ಯೇ ಯಥಾ ಮಾ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ ಮಮ ವರ್ತಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಇದರ ಅರ್ಥ ಹೀಗಿದೆ: ಯಾರು ಹೇಗೆ ನನ್ನನ್ನು ಆಶ್ರಯಿಸುತ್ತಾರೆಯೋ ಅವರನ್ನು ಹಾಗೆಯೇ ನಾನು ಅನುಗ್ರಹಿಸುತ್ತೇನೆ. ಎಲೈ ಅರ್ಜುನ, ಮನುಷ್ಯರು ಸರ್ವ ಪ್ರಕಾರಗಳಿಂದಲೂ ನನ್ನ ಪಥವನ್ನೇ ಅನುಸರಿಸುತ್ತಾರೆ. ಇದರ ಪದಶಃ ಅರ್ಥ: ಏ ಯಾರು, ಯಥಾ ಯಾವುದೇ ರೀತಿಯಲ್ಲಿ, ಮಾಂ ನನಗೆ, ಪ್ರಪದ್ಯಂತೆ ಶರಣಾಗತಿ, ತಾನ್ ಅವುಗಳನ್ನು, ತಥಾ ಆದ್ದರಿಂದ, ಏವ ಖಂಡಿತವಾಗಿಯೂ, ಭಜಾಮಿ ಪ್ರತಿಯಾಗಿ, ಅಹಂ ನಾನು, ಮಮ ನನ್ನ, ವರ್ತ್ಮ ಮಾರ್ಗ, ಅನುವರ್ತಂತೆ ಅನುಸರಿಸಿ, ಮನುಷ್ಯ ಪುರುಷರು, ಪಾರ್ಥ ಪೃಥೆ ಮಗ ಅರ್ಜುನ, ಸರ್ವಶಃ ಎಲ್ಲ ರೀತಿಯಲ್ಲೂ. ಹೀಗೆ ಪದಶಃ ಅರ್ಥವನ್ನು ತಿಳಿಸ್ಕೊಟ್ಟಿದ್ದಾರೆ. ನಾವು ಇದರ ಗೂಢಾರ್ಥ ತಿಳಿದುಕೊಳ್ಳೋಣ. ಇವುಗಳನ್ನ ಎರಡೆರಡು ಭಾಗಗಳು ಮಾಡಿಕೊಂಡು ನಾವು ವಿಚಾರವನ್ನ ಮಾಡಬಹುದು. ಯಾರು ನನ್ನನ್ನು ಹೇಗೆ ಭಜಿಸುತ್ತಾರೋ ನಾನು ಸಹ ಅವರನ್ನು ಅದೇ ರೀತಿ ಭಜಿಸುತ್ತೇನೆ. ಇದನ್ನ ವಿವರಿಸಿ ಮತ್ತೆ ಬುದ್ಧಿವಂತ ಮಾನವರು ನನ್ನ ಮಾರ್ಗಕ್ಕೆ ಅನುಗುಣವಾಗಿ ನಡೆದುಕೊಳ್ಳುತ್ತಾರೆ. ಅದನ್ನು ವಿವರಿಸಿ. ಇದು ಯಾರು ಮೊದಲು ಹೇಳ್ತೀರಾ? ಉಷಾಜಿ ಶುರು ಮಾಡ್ತೀರಾ? ಇಲ್ಲಿ ಕೃಷ್ಣ, ನಾನು ಹೇಗೆ ನನ್ನನ್ನ ದೇವ್ರನ್ನ ನಾವ್ ಹೇಗ್ ಬೇಡ್ಕೊಂತೀವೋ ಹಾಗೆ ನಾನು ಅವ್ರಿಗೆ ಅದಕ್ಕೆ ಸಾರವಾಗಿ ಇದನ್ ಮಾಡ್ತೀನಿ ಅಂತಾನ. ಯಾರು ನನ್ನನ್ನು ಹೇಗೆ ಭಜಿಸುತ್ತಾರೋ ಅವರನ್ನು ಅದೇ ರೀತಿ ಭಜಿಸುತ್ತೇನೆ. ಇನ್ ಸ್ವಲ್ಪ ವಿವರವಾಗಿ ತಿಳಿಸ್ಕೊಟ್ರೆ. ಅದೇ ಮ್ಯಾಮ್ ಯೋಚನೆ ಮಾಡ್ತಾ ಇದ್ದೀನಿ. ನಿಮಗೆ ಪ್ರಶ್ನೆಗಳನ್ನು ಮೊದ್ಲೇ ಕೊಟ್ಬಿಟ್ರೆ ಸ್ವಲ್ಪ ಯೋಚನೆ ಮಾಡ್ತೀರೇನೋ ಅಲ್ವಾ? ಓ ಮ್ಯಾಮ್, ಸರಿ. ಅದೊಂಥರ ಅದ ಪ್ರಶ್ನೆಗಳು ಭಾಷೆ ಬಗ್ಗೆ ಭಾಷೆ ಇದು ಇರಲ್ವಲ್ಲ, ಸಡನ್ ಆಗಿ ಅದು ಸೆಂಟೆನ್ಸ್ ಮಾಡ್ಕೊಂಡ್ ಬರೋದು ಸ್ವಲ್ಪ ಕಷ್ಟ ಆಗ್ತಿದೆ ಅನ್ಸುತ್ತೆ ನನ್ಗೆ. ಕ್ವಶನ್ಸ್ ಮೊದ್ಲೇ ಹಾಕ್ಬಿಡ್ತೀನಿ ಬಿಡಿ. ಹಾ ಮ್ಯಾಮ್. ಇಲ್ಲಿ ಏನಿಲ್ಲ, ನಾವು ಶ್ಲೋಕವನ್ನ ಒಂದ್ಸತಿ ಅವಲೋಕನ ಮಾಡೋಣ. ನೋಡಿ, ಯಾರು ಹೇಗೆ ನನ್ನನ್ನು ಆಶ್ರಯಿಸುತ್ತಾರೆಯೋ ಅವರನ್ನು ಹಾಗೆಯೇ ನಾನು ಅನುಗ್ರಹಿಸುತ್ತೇನೆ. ನನ್ನನ್ನು ಏನು ಯಾವ ರೀತಿಲಿ ನಾನು ಭಗವಂತ ಅಂತಂದ್ಬಿಟ್ಟು ನಾನು ಏನು ತಿಳ್ಕೊಳ್ತೀನೋ,
ಆ ರೀತಿಯಲ್ಲಿ ಅವ್ರಿಗೆ ಅನುಗ್ರಹ ಸಹ ನಾನು ಅದೇ ರೀತಿಯಲ್ಲಿ ಕೊಡ್ತೀನಿ ಅಂತ ಹೇಳ್ತಾರೆ. ನಾವು ಏನೇನು ಯಾವ್ಯಾವ ರೀತಿಯಲ್ಲಿ ನಾವು ಭಗವಂತನನ್ನು ಚಿಂತನೆ ಮಾಡ್ತೀವಿ, ಏನಾದರೂ ಕೇಳೋದು ಏನನ್ನು ಕೇಳ್ತೀವಿ, ಆ, ಅದರನ್ನ ಯೋಚನೆ ಮಾಡಿಕೊಂಡು ಹೇಳಿ ಸಾಕು. ಹ್ಮ್. ನಾವು ಭಗವಂತ ಅಂದರೆ ಯಾವ ಚಿತ್ರಣವನ್ನ ಇಟ್ಕೊಂಡಿದೀವಿ, ನಮ್ಮ ಕಲ್ಪನೆಯಲ್ಲಿ ಏನಿದೆ ಭಗವಂತ. ಆ, ಭಗವಂತ ನಮಗಿಂತ ನಮಗೆ ಪ್ರತಿಯೊಂದನ್ನು ಕೊಡುವಂಥವನು. ಹಾ, ಹಾಗಾಗಿ ಏನೇನನ್ನ ನಾನು ಕೇಳ್ಕೊಳ್ತೀನಿ. ನಮ್ಗೆ ಏನೇ ಸಮಸ್ಯೆ ಬಂದ್ರು ಏನೇ ಇದಾದ್ರೂ ಫಸ್ಟ್ ಭಗವಂತನನ್ನೇ ನೆನ್ಸೋದು. ಹ್ಮ್ ಹ್ಮ್. ಇವಾಗ ಯಾವ್ದನ್ನೇ ಆಗ್ಲಿ, ಒಂದು ಕಾರ್ಯದಲ್ಲಿ ಶುರು ಮಾಡ್ಬೇಕಾದ್ರೂ ಆಗ್ಲಿ ಹ್ಮ್ ಭಗವಂತನನ್ನ ನೆನೆಸ್ಕೊಂಡು ಮುಂದಕ್ಕೆ ಹೋಗ್ತೀವಿ. ಅಪ್ಪ ಹ್ಮ್ ದೇವ್ರೆ, ಇವಾಗ ಇನ್ ಜನರಲ್ ನಾವು ದೇವ್ರ ಹತ್ರ ಹೋಗಿ ನಮಸ್ಕಾರ ಮಾಡ್ಬೇಕಾದ್ರೂ ಅಪ್ಪ ದೇವ್ರೆ, ಮನುಷ್ಯ ಶಾಂತಿ ಕೊಡು, ಆಯುರ ಆರೋಗ್ಯ ಕೊಡು, ಹ್ಮ್ ನನ್ ಸುತ್ಲು ಮುತ್ಲು ಇರೋರೆಲ್ಲ ಸುಖವಾಗಿರೋ ನೋಡ್ಕೊ ಹ್ಮ್ ಅನ್ನೋ ತರ ಕೇಳ್ತೀವಲ್ಲ. ಹ್ಮ್ ಆ ಇದಕ್ಕೆ ಅದೊಂಥರ ಧೈರ್ಯ ತುಂಬ್ದಂಗೆ ಆಗುತ್ತೆ ದೇವ್ರ ಹತ್ರ ಹೋಗಿ ಬೇಡ್ಕೊಂಡಾಗ. ಹ್ಮ್ ಅದೊಂಥರ ಅಂದ್ರೆ ಶಕ್ತಿ ಇವಾಗ ಸಿಗುತ್ತೆ ನಮ್ಗೆ. ಓ, ಹ್ಮ್ ಇದನಪ್ಪ ನಮ್ ಹಿಂದೆ ಇದ್ದಾನೆ, ನಾವೇನ್ ಮಾಡ್ತೀವೋ ಅದಕ್ಕೆ ಒಂದು ಮಾರ್ಗ ತೋರ್ಸ್ಕೊಂಡಿದ್ದಾನೆ ದೇವ್ರು ಅನ್ನೋ ಇದು ಬರುತ್ತೆ. ಹ್ಮ್. ಖಂಡಿತ ನಾವು ಪ್ರಪಂಚದಲ್ಲಿ ಎಲ್ಲವೂ ಹಾಗೆ. ಇವಾಗ ನಮ್ಗೇನಾದರೂ ವಸ್ತುಗಳು ನಮಗೆ ಸೌಕರ್ಯಕ್ಕೆ ಬೇಕಾದಂಥದ್ದೆಲ್ಲ ಬೇಕಾದ್ರೆ ನನಗೆ ಅದನ್ನ ಒದಗಿಸ್ಕೊಡಪ್ಪ ಅಂತ ಭಗವಂತನೇ ಕೇಳ್ತೀವಿ. ಆ ಕೇಳ್ದಾಗ ಅದೊಂಥರ ಅದೆಲ್ಲ ಏನೋ ಒಂದ್ ಶಕ್ತಿ ಅಂತೂ ಬರುತ್ತೆ ಮ್ಯಾಮ್ ಹ್ಮ್ ಮಾಡೋದಕ್ಕೆ. ಹೌದು. ಆ, ನಾವೇ ಎಲ್ಲಿ ನಾವು ಶಕ್ತಿ ಉತ್ಪನ್ನ ಮಾಡ್ಕೊಂಡು ಮಾಡಕ್ಕ ಸಾಧ್ಯನಾ? ಭಗವಂತನ ಸಾಧ್ಯ ಅನುಗ್ರಹ ಇಲ್ಲ. ಬೇಕು. ಅದಕ್ಕೆ ಹೌದು. ನಾವು ಹೊರ ಪ್ರಪಂಚದಿಂದ ಏನಾದರೂ ಗಳಿಸ್ಬೇಕಾದ್ರೆ ನೀನು ಅದನ್ನ ನಿರ್ವಿಘ್ನವಾಗಿ ನೆರವೇರಿಸಪ್ಪ. ನನ್ನ ಪ್ರಯತ್ನ ಇರಬಹುದು, ಆದರೆ ನನ್ನ ಪ್ರಯತ್ನದ ಹಿಂದೆ ಇರೋದು ಭಗವಂತನೇ ಅನ್ನೋದು ನನಗೆ ಗೊತ್ತಿದೆ, ಆದರೆ ಸರಿಯಾಗಿ ಗೊತ್ತಿಲ್ಲ ಅಷ್ಟೆ. ಹಾ, ಅದೇ ಕೇಳ್ಕೊಳ್ತೀವಿ ಅಲ್ವಾ, ಭಗವಂತ ಇದ್ದಾನೆ ಅನ್ನೋದು ಗೊತ್ತಿರೋದ್ರಿಂದ ತಾನೇ ನಾವು ಕೇಳ್ಕೊಳ್ಳೋದು. ಕೇಳ್ಕೊಳ್ಳೋದು. ಹೌದು. ಹಾಗೆ ಅನೇಕ ವಿಷಯಗಳನ್ನ ಕೇಳ್ಕೊಳ್ತೀವಿ. ನನಗೆ ಮನೆ ಕೊಡಪ್ಪ, ನಂಗೆ ಒಂದು ವಾಹನ ಕೊಡಪ್ಪ, ನನಗೆ ಒಳ್ಳೆ ಗಂಡ ಕೊಡಪ್ಪ, ಒಳ್ಳೆ ಮಕ್ಕಳು ಕೊಡಪ್ಪ, ಒಳ್ಳೆ ಸಂಸಾರ ಇರಲಿ ನನಗೆ. ಹೀಗೆ ಎಲ್ಲವನ್ನು ಪ್ರತಿಯೊಂದು ನನಗೆ ಸಕಲವನ್ನು ನಾವು ಕೇಳ್ಕೊಳ್ಳುತ್ತೀವಿ. ಹೌದು. ಹಾಗೆ ನನಗೆ ಮನಸ್ಸಿಗೆ ನೆಮ್ಮದಿಯನ್ನು ಕೊಡು ಹೌದು. ಅಲ್ವಾ, ನನಗೆ ಸೌಕರ್ಯಗಳನ್ನು ಕೊಡು, ಮತ್ತೆ ಮನಸ್ಸಿಗೆ ನೆಮ್ಮದಿಯನ್ನು ಕೊಡು ನೆಮ್ಮದಿನೂ ಕೊಡು. ಕೇಳ್ಕೊಳ್ತೀವಿ. ಈ ರೀತಿಯಲ್ಲಿ ಕೇಳ್ಕೊಳ್ತೀವಿ. ಅದಲ್ಲದೆ ಬೇರೆ ಇನ್ನೇನಾದರೂ ಕೇಳ್ಕೊಳ್ತೀವಾ? ಅದಲ್ಲದೆ ಕೇಳ್ಕೊಂತೀವಿ. ಸತಿ ಹ್ಮ್ ನಾವ್ ಹೇಗೆ ನಾವ್ ಹುಟ್ಟು ಬಂದ್ಮೇಲೆ ನಾನು ಯಾರು ಅನ್ನೋದು ಇಲ್ಲ, ನಿಮ್ಗೆ ಒಂದು ಇದಿದೆಯಲ್ಲ. ಇವಾಗ ತಿಳ್ಕೊಂಬಿಟ್ಟಿದ್ದೀರಾ ನೋಡಿ. ಹಾ, ಭಗವದ್ಗೀತೆ ಆ, ತಿಳ್ಕೊಳ್ತಾ ತಿಳ್ಕೊಳ್ತಾ ಇವಾಗ ನಾನ್ ಯಾರು ಅಂತ ತಿಳ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಕೇಳ್ಕೊಂತೀನಿ ಅಂತ. ಹಾ, ಹ್ಮ್. ವೆರಿ ನೈಸ್. ಹಾ. ಅದನ್ನು ಸಹ ಭಗವಂತ ನಾನು ಅದನ್ನು ಸಹ ಕಾರಣಿಸ್ತೀನಿ ಅಂತ ಬಿಟ್ಟು ಹ್ಮ್. ಹೇಳ್ತಾನೆ. ಹ್ಮ್. ಹೌದು. ಬಹಳ ಸಂತೋಷ ಉಷಾಜಿ. ಮ್ಯಾಮ್ ಅದೊಂಥರ ನಿಮ್ಮಿಂದ ಮ್ಯಾಮ್ ಹೆಂಗೆ ಅಂತಂದ್ರೆ ಎಷ್ಟೋ ಸತಿ ನಮ್ ತಲೆಗೆ ಕೆಲ್ಸನೇ ಕೊಟ್ಟಿರಲ್ಲ. ನೀವ್ ಈ ಕ್ವಶನ್ಸ್ ಕೇಳಿದಾಗ ಸ್ವಲ್ಪ ಆಕ್ಟಿವೇಟ್ ಆಗುತ್ತೆ ಅನ್ಸುತ್ತೆ ನಮ್ ತಲೆಗೂ ಕೂಡ. ಬಹಳ ಸಂತೋಷ. ಹ್ಮ್, ರತ್ನಾಜಿ, ನೀವು ಹೇಳ್ತೀರಾ? ಎರಡನೇ ಪ್ರಶ್ನೆಯನ್ನು ಅಟೆಂಪ್ಟ್ ಮಾಡ್ಬಿಡಿ ಇವರೇ ಉಷಾಜಿ, ಆಮೇಲೆ ರತ್ನಾಜಿನ್ ಹಾ ಕೇಳ್ರಿ. ಮ್ಯಾಮ್. ಅದೇ ಬುದ್ಧಿವಂತ ಮಾನವರು ನನ್ನ ಮಾರ್ಗಕ್ಕೆ ಅನುಗುಣವಾಗಿ ನಡೆದುಕೊಳ್ಳುತ್ತಾರೆ ಅಂದ್ರೆ, ಆ, ಯಾರಿಗೆ ಇವಾಗ ನೀವು ಹೇಳಿದ್ರಿ, ಇವಾಗ ನನ್ನ ಬುದ್ಧಿ ಸ್ವಲ್ಪ ಚುರುಕಾಗ್ತಾ ಇದೆ, ಹ್ಮ್. ಅದು ನಾನು ಇವಾಗ ಮೂರನೇ ಸತಿ ನೀವು ಹೇಳಿದ್ರಲ್ಲ ಯಾರು ಅನ್ನೋದನ್ನ ಕಂಡ್ಕೊಳ್ಳೋದಕ್ಕೆ ಅಂತ. ಕಣ್ಕೊಳ್
ಆ, ಅದಕ್ಕೆ ಆ ಭಗವಂತನನ್ನ ಏನೋ ಆ ಮಾರ್ಗ ಏನೋ ಅನ್ನೋದನ್ನ ಸ್ವಲ್ಪ ಹೇಳ್ತೀರಾ? ಹಾಗೆ ಇನ್ನು ಸ್ವಲ್ಪ ಇದು ಮಾಡಿ ಕೆಲಸ ಕೊಡಿ. ಬುದ್ಧಿವಂತ ಮಾನವರು ನನ್ನ ಮಾರ್ಗಕ್ಕೆ ಅನುಗುಣವಾಗಿ ನಡೆದುಕೊಳ್ಳುತ್ತಾರೆ. ಆ ಮನುಷ್ಯ ನಾನು ಯಾರು ಅನ್ನೋದನ್ನ ಒಂದ್ಸತಿ ಅದು ತಂದು ಇದನ್ನ ಕೇಳ್ಕೊಂಡು ದೇವ್ರನ್ನ ಕೇಳ್ಕೊಂಡಾಗ ಹೇಳ್ದಂಗೆ ದೇವ್ರು ಎಲ್ಲೋ ಒಂದ್ ಕಡೆ ಅದೊಂದು ದಾರಿ ತೋರ್ಸೋದಿಕ್ ಶುರು ಮಾಡ್ತಾನೆ. ಹೀಗೆ ಈ ದಾರಿ ಹೋಗು ನೀನು, ಆ ಯಾವ ರೀತಿನಲ್ಲಿ ಹೋಗ್ಬೇಕು ಅಂತಂದ್ರೆ ಆ ನಿಂದು ಬುದ್ಧಿ ನನ್ನ ಇಲ್ಲಿ ಹುಟ್ಟಿನ ಒಂದು ಇದು ಏನು ಅನ್ನೋದು ಅವನ್ಗೆ ಅರಿವಾಗ್ತಾ ಹೋದಂಗೆ ಅದದ್ದು ಒಳ್ಳೆ ರೀತಿಯಲ್ಲಿ ಆ ನಡ್ಸ್ಕೊಳ್ಬೇಕು ಅನ್ನೋ ದಾರಿಲಿ ಹೋಗೋದಿಕ್ ಶುರು ಮಾಡ್ಕೊಂತಾನ ಅವನು. ಅದು ಏನಂತಾರೆ, ನನ್ನ ಹುಟ್ಟಿನ ಒಂದು ನಮ್ಮ ಜೀವನದ ನಾವು ಹುಟ್ಟಿದೀವಿ ಅಂತಂದ್ರೆ ಅದಕ್ಕೇನೋ ಒಂದು ಅರ್ಥದಲ್ಲಿ ಹುಟ್ಟಿರ್ತೀವಿ. ಆ ಅರ್ಥನ ಕಂಡಿಡ್ಕೊಳ್ಳೋದಿಕ್ ಶುರು ಮಾಡೋದಿಕ್ಕೆ ಒಂದ್ಸತಿ ಇದಕ್ಕೆ ಇಳಿದ್ಮೇಲೆ ಅದು ಅದಷ್ಟು ಕದೆ ಅದು ಒಂದು ದೇವ್ರ ಶಕ್ತಿಯಿಂದ ಅದದ್ದು ಇದು ತಿಳಿತಾ ಹೋಗೋದನ್ನ ಅದಕ್ಕೆ ದೇವ್ರ ಅನುಗ್ರಹ ಕೊಡ್ತಾ ಹೋಗ್ತಾನೆ ಅಂತ. ಹೌದು. ಇವಾಗ ನೀವು ಹೀಗೇನೆ ಎನ್ಕ್ವೈರಿ ಮಾಡ್ತಾ 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 ಮುಂದುವರಿತಾ ಹೋಗ್ತೀರಾ ಅಲ್ವಾ? ನಾನು ಏನು, ಹೇಗ್ ಬಂದೆ, ನನ್ನ ಹಿಂದಿನ ಇರುವ ಶಕ್ತಿ ಏನು, ನನ್ನ ನಿಜ ಸ್ವರೂಪ ಏನು, ಹೀಗೆ ತಿಳ್ಕೊಳ್ತಾ ಬರ್ತೀರಾ. ಇದು ನೀವು ಹೇಳಿದ್ರಿ, ಇವಾಗ ನೀವು ಹೇಳ್ಕೊಟ್ಟಿದ್ದಕ್ಕೆ ನಂಗೆ ಬಂತು ಅಂತ. ಹಾಗೆ ನಾನು ಹೇಳ್ಕೊಟ್ಟಿದ್ದಕ್ಕಲ್ಲ, ನಿಮ್ಗೆ ಆಗ್ಲೇ ಇರುತ್ತೆ. ಅದಕ್ಕೋಸ್ಕರ ಅದು ಹೊರಗೆ ಬಂದಿದೆ ಅಷ್ಟೇ. ಇದು ಸುಮ್ಮನೆ ಏನು ಧೂಳು ಒರೆಸೋದಷ್ಟೇನೆ, ಧೂಳು ಕೊಡೋದಷ್ಟೇ. ಯಾವಾಗ್ಲೂ ಕನ್ನಡಿ ಬೆಳಗ್ತಾನೆ ಇರುತ್ತೆ, ಅದ್ರ ಮೇಲೆ ಧೂಳು ಕೂತ್ಕೊಂಡ್ಬಿಟ್ಟಿರುತ್ತೆ. ಅದನ್ನ ಧೂಳು ತೆಗೆದ್ರೆ ಆಯ್ತು, ಅದು ಪ್ರಕಾಶಮಾನವಾಗಿ ಅದು ಪ್ರತಿಫಲನವನ್ನ ಕೊಟ್ಟೆ ಕೊಡುತ್ತೆ. ಅದು ಒಳಗಡೆ ಇದೆ, ಪ್ರತಿಯೊಬ್ಬರಿಗೂ ಇದೆ. ನಾನು ಯಾರು ಅನ್ನೋದು ಗೊತ್ತಿದೆ, ಅಲ್ಪ ಸ್ವಲ್ಪ ಗೊತ್ತಿದೆ. ಅದ್ರ ಪೂರ್ತಿಯಾಗಿ ಗೊತ್ತಾಗ್ಬೇಕಾದ್ರೆ ಈ ತರ ನಾವು ಶಾಸ್ತ್ರಗಳನ್ನ ತಿಳ್ಕೊಳ್ಬೇಕು. ಅದರ ಅರ್ಥವನ್ನು ಸಹ ನಾವು ಯಾರಾದ್ರೂ ಗೊತ್ತಿರೋರ ಮುಖಾಂತರವಾಗಿ ತಿಳ್ಕೊಳ್ಬೇಕು. ಇಲ್ಲಾಂದ್ರೆ ನಾವೇ ತಿಳ್ಕೊಳಕ್ ಹೋದ್ರೆ ನಾವು ತಪ್ಪಾಗಿ ತಿಳ್ಕೊಳ್ತೀವಿ ಅಷ್ಟೇನೆ. ಅದು ನಿಮ್ಮೊಳಗೆ ಎಲ್ಲ, ಪ್ರತಿಯೊಂದು ಜ್ಞಾನ, ಈ ಪ್ರಪಂಚ ಎಲ್ಲವೂ ನಿಮ್ಮ ಒಳಗಡೆನೆ ಇರೋದು. ನೀವಿದ್ರೆ ಮಾತ್ರನೇ ಪ್ರಪಂಚ. ಆತರ ನಾವು ಅದು ಯಾರು ಅಂತ ತಿಳ್ಕೊಳ್ಳೋದಿಕ್ ಹೊರಟಾಗ ಮೋಸ್ಟ್ಲಿ ನಮ್ಗೆ ಆ ದೇವ್ರು ನಿಮ್ಮ ಮೂಲಕ ದಾರಿ ತೋರಿಸ್ತಿದಾನೇನೋ ಮ್ಯಾಮ್. ಈಗೀಗಿದೆ ನಾನೇನಿಲ್ಲ ಅಂತ ಅದೇ ಹೇಳ್ತಾ ಇರೋದು. ನಿಮ್ಮಲ್ಲಿದೆ ಆ ಇರೋದಕ್ಕೋಸ್ಕರನೇ ನೀವು ಇದನ್ನ ಕಲಿತಾ ಇರೋದು, ಮತ್ತೆ ಇದಕ್ಕೆ ಬರೋದು. ಇವಾಗ ಎಲ್ಲರೂ ಅಟೆಂಡ್ ಮಾಡ್ತಾರಾ? ಎಲ್ಲರೂ ಅಟೆಂಡ್ ಮಾಡಲ್ಲ. ಏನಾದ್ರೂ ಒಂದು ಬೇಕಾದಷ್ಟು ಕೆಲ್ಸಗಳು ಇರುತ್ತೆ, ಅದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಯಾಕೆ ಬರ್ತೀರಾ? ನಿಮ್ಗೆ ಇದ್ರಲ್ಲಿ ಇಂಟ್ರೆಸ್ಟ್ ಬಂದಿದೆ, ನಾನು ತಿಳ್ಕೊಳ್ಬೇಕು ಅನ್ನೋದು. ಹಾಗೆ ಎಲ್ಲರಿಗೂ ಬರಲ್ಲ, ಅವ್ರಿಗೆ ಯಾವತ್ತೋ ಒಂದಿನ ಬರ್ಬೋದು ಅಷ್ಟೇ. ಅವ್ರ ಅಂತಲ್ಲ, ಇವತ್ತಿಗೆ ಇಲ್ಲ ಅಷ್ಟೇ. ಇನ್ನೊಂದು ಹೌದು ಅನ್ನೋ ಒಂದು ಕುತೂಹಲನೂ ಬರ್ಬಹುದು. ಹೌದು, ತಿಳ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ನಾನು ಇವಾಗ ಏನೋ ಎಲ್ಲಿಗೋ ಹೋಗ್ಬಿಟ್ಟು ನಾನು ಸಂತೋಷ ಪಡೋದಕ್ಕಿಂತ ಇದು ಹೆಚ್ಚಿನ ಸಂತೋಷವನ್ನ ಕೊಡುತ್ತೆ. ಇದು ಪರ್ಮನೆಂಟ್ ಆಗಿ, ಇದು ಶಾಶ್ವತವಾದಂತಹ ಆನಂದವನ್ನ ಕೊಡುತ್ತೆ ಅನ್ನೋದು ಗೊತ್ತಾಗ್ಬೇಕು. ಆಗ ನೀವು ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಮಾಡ್ಕೊಳ್ತೀರಾ, ಇದಕ್ಕೋಸ್ಕರ ಸಮಯವನ್ನ ಕೊಡ್ತೀರಾ. ಧನ್ಯವಾದಗಳು ಉಷಾಜಿ. ರತ್ನ, ನೀವು ಹೇಳ್ತೀರಾ? ಸೇಮ್ ಕ್ವಶನ್ ಮ್ಯಾಮ್. ಇದೇ ಸೇಮ್ ಇದು ಈ ಶ್ಲೋಕದ ಬಗ್ಗೆನೆ ನಿಮ್ಮ ವಿಶ್ಲೇಷಣೆ ಏನು ಅನ್ನೋದನ್ನ ತಿಳಿಸ್ಕೊಡಿ. ಬೆಳಗ್ಗೆ ನಾನು ಗುರುಜಿ ಸರ್ದು ಟಾಕ್ ಕೇಳಿದೆ. ಪ್ರಕಾರ ಅರ್ಥ ಮಾಡ್ಕೊಂಡಿರೋದಾದ್ರೆ ನಾನು ಸಹ ಅವರನ್ನು ಅದೇ ರೀತಿ ಅಂದ್ರೆ ಈಗ
ಎಲ್ರೂ ದೇವ್ರ ಪೂಜೆ ಮಾಡ್ತೀವಿ, ಆದ್ರೆ ಹ್ಮ್ ಒಬ್ಬೊಬ್ರು ವಿಭಿನ್ನವಾಗಿ ಮಾಡ್ತಾರೆ. ಒಬ್ಬೊಬ್ರು ತುಂಬಾ ಒಂದೊಂದ್ ಕೇಳಿ. ಹ್ಮ್ ತುಂಬಾ ಮಡಿಯಿಂದ ತುಂಬಾ ಹೂ ಇಟ್ಟು ಹ್ಮ್ ಪ್ರಸಾದಗಳಿಟ್ಟು ಹೊತ್ತು ಕೂತ್ಕೊಂಡು ಭಜನೆ ಮಾಡೋದು ಅದನ್ನೆಲ್ಲ ಮಾಡ್ತಾರೆ. ಕೆಲವೊಬ್ರು ಅಯ್ಯೋ ಎಷ್ಟೊತ್ತಿಂದ ಕ್ಲೀನ್ ಮಾಡಿರ್ತಾರೆ, ಒಂದ್ 10 ನಿಮಿಷಕ್ಕೆ ಪೂಜೆ ಮುಗಿಸ್ಬಿಡ್ತೀವಿ. ಆಸ್ ಇಟ್ ಇಸ್ ನಾನೇ ಬೆಳಗ್ಗೆ ಸಂಜೆವರೆಗೂ ಕ್ಲೀನ್ ಮಾಡ್ತೀನಿ, 5 ನಿಮಿಷಕ್ಕೆ ಪೂಜೆ ಮುಗಿಸ್ಬಿಡ್ತೀನಿ. ಹ್ಮ್ So ಹ್ಮ್ ಹಾಗೆ ಆದ್ರೂ ಬೇಡ್ಕೊಳ್ಳೋ ರೀತಿ ತುಂಬಾ ವಿಭಿನ್ನವಾಗಿರುತ್ತೆ. ಒಬ್ಬೊಬ್ರು ಎಲ್ಲಿ ನಿಂತಿರ್ತಾರೋ, ಎಲ್ಲಿ ಕೂತಿರ್ತಾರೋ, ಏನ್ ಕೆಲಸ ಮಾಡ್ತಿರ್ತಾರೋ ಅಲ್ಲೆಲ್ಲ ದೇವ್ರನ್ನ ನೆನ್ಸ್ಕೊತಾ ಇರ್ತಾರೆ. ಅವರಿಗೂ ದೇವ್ರು ಸಹಾಯ ಮಾಡ್ತಾನೆ. ತುಂಬಾ ಹೊತ್ತು ಹ್ಮ್ ಕೂತು ಜಪ ತಪ ಮಾಡೋರ್ಗೂ ಸಹಾಯ ಮಾಡ್ತಾನೆ. ಒಂದ್ 10 ನಿಮಿಷ 5 ನಿಮಿಷ ಪೂಜೆ ಮಾಡೋರ್ಗೂ ಮಾಡ್ತಾನೆ. ವಾರಕ್ಕೆ ಒಂದೇ ಸಲ ಪೂಜೆ ಮಾಡ್ತಾರೆ, ಅವ್ರಿಗೂ ಮಾಡ್ತಾನೆ. ಆದ್ರೆ ನಾವು ಬೇಡ್ಕೊಳ್ಳೋ ರೀತಿ ವಿಭಿನ್ನವಾಗಿರ್ಬೋದು, ಆದ್ರೆ ದೇವ್ರ ಅನುಗ್ರಹ ಎಲ್ರ ಮೇಲೂ ಒಂದೇ ಇರುತ್ತೆ. ಅಂದ್ರೆ ಏನೋ ಈಗ ಸ್ವಲ್ಪ ಒಂಚೂರ್ ಮುಂದೆ ಹೋಗಿ ನೋಡ್ತೀವಿ ಅನ್ನೋದಾದ್ರೆ, ಈಗ ಋಷಿ ಮುನಿಗಳು ಅಥವಾ ಬರೀ ತಪಸ್ ಮಾಡ್ಕೊಂಡು ತುಂಬಾ ದೇವರಲ್ಲಿ ತನ್ನನ್ನ ತಾನು ತಲೀನ ಮಾಡ್ಕೊಂಡ್ಬೇಡ ಒಂಚೂರ್ ಜಾಸ್ತಿ ಪಾಸಿಟಿವ್ ಎನರ್ಜಿ ಇರುತ್ತೆ, ತುಂಬಾ ವಿಷಯಗಳನ್ನ ತಿಳ್ಕೊಂಡಿರ್ತಾರೆ. ಅವರಿಗೆ ಸ್ವಲ್ಪ ದೇವ್ರ ಅನುಗ್ರಹ ಸ್ವಲ್ಪ ಜಾಸ್ತಿ ಸಿಗಬಹುದು ಅಷ್ಟೇ. ಆದ್ರೆ ದೇವ್ರು ನೋಡೋ ರೀತಿ ಎಲ್ರಿಗೂ ಒಂದೇ ಆಗಿರುತ್ತೆ. ಈಗ ಎಲ್ರೂ ತಿರುಪತಿ ವೆಂಕಟರಾಮ ಸ್ವಾಮಿಗೆ ಹೋಗ್ತೀವಿ, ಎಲ್ಲಾ ತರ ವಿಭಿನ್ನ ಜನಗಳು ಬಂದಿರ್ತಾರೆ ಅಲ್ಲಿ. ಆದ್ರೆ ದೇವ್ರು ಎಲ್ರಿಗೂ ಶಿಲೆ ಆಗಿ ತಾನೇ ಕಾಣಿಸುತ್ತೆ. ಮಾಡಿರೋ ಎಷ್ಟು ಹೂ ಹಾಕಿರ್ತಾರೋ, ಎಷ್ಟು ಆಭರಣಗಳು ಹಾಕಿರ್ತಾರೋ, ಎಷ್ಟು ಜನ ಹೋಗಿರ್ತೀವೋ, ಎಷ್ಟು ಹೊತ್ತು ಅಲ್ಲಿ ರಶ್ ಅಲ್ಲಿ ನಿಂತಿರ್ತೀವೋ, ಆದ್ರೆಗೆ ಎಲ್ರಿಗೂ ಕಾಣೋದು ದೇವ್ರು ಒಂದು ಶಿಲೆ ಆಗಿನೇ. ಇಲ್ಲ ಇವ್ರು ತುಂಬಾ ದೂರದಿಂದ ಬಂದಿದ್ದಾರೆ, ಅಥವಾ ಇವ್ರು ಶ್ರೀಮಂತರು, ಅಥವಾ ಇವ್ರು ಬಡವರು, ಅಥವಾ ಇವ್ರು ಆ ಜಾತಿ ಈ ಜಾತಿ ಅಂತ ದೇವ್ರೇನು ಒಬ್ಬೊಬ್ರಿಗೆ ಒಂದೊಂದ್ ದರ್ಶನ ಕೊಡಲ್ವಲ್ಲ. ಹಂಗೆ ನಾವ್ ಬೇಡ್ಕೊಳ್ಳೋ ರೀತಿ ಬೇರೆ ಬೇರೆ ಆದ್ರೂ ಕೂಡ ದೇವ್ರು ಎಲ್ರ ಮೇಲೂ ಒಂದೇ ತರಹದ ಪ್ರೀತಿ ವಿಶ್ವಾಸನ ಅನುಗ್ರಹನ ಇಟ್ಟಿರ್ತಾರೆ ಮ್ಯಾಮ್. ಹ್ಮ್ ಹೌದು ಮ್ಯಾಮ್, ಏನಾದ್ರು ಮಿಸ್ ಮಾಡಿದ್ರೆ ನೀವು ಹೇಳಿ ಮ್ಯಾಮ್. ಇಲ್ಲ 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 ಇಬ್ರು ತುಂಬಾ ಚೆನ್ನಾಗಿ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ. ಹಾ ಬಹಳ ಮ್ಯಾಮ್. ಸಂತೋಷ. ಇವಾಗ ಹೇಗೆ ಅಂತಂದ್ರೆ, ನಮ್ಮ ಮನಸ್ಸು ಎಲ್ಲವೂ ಮನಸ್ಸೇ ಕಾರಣ. ಮನಸ್ಸು ಇಂದ್ರಿಯಗಳಿಂದ ಬರುವಂತಹ ಸಂವೇದಗಳನ್ನೆಲ್ಲ ತೆಗೆದುಕೊಂಡು ಮನಸ್ಸಿನಲ್ಲಿ ಅದು ಪ್ರೋಸೆಸ್ ಮಾಡುತ್ತೆ. ಮತ್ತೆ ನಾವು ಏನಾದರೂ ಬಾಹ್ಯವಾಗಿ ಏನಾದರೂ ಕೆಲಸಗಳನ್ನು ಮಾಡಬೇಕಾದ್ರೆ ಮನಸ್ಸೇ ಅದಕ್ಕೆ ಡೈರೆಕ್ಷನ್ ಕೊಡೋದು, ಇಂಥದ್ದು ಮಾಡು ಅಂತಂದ್ಬಿಟ್ಟು. ಹಾಗಾಗಿ ಎಲ್ಲವೂ ನಡೆಯೋದು ಮನಸ್ಸಿನಲ್ಲೇ. ಈ ಮನಸ್ಸಿನಲ್ಲಿ ಏನು ನಡೆಯುತ್ತೆ, ಎಲ್ಲವೂ ಆಲೋಚನೆಗಳಾಗಿ ವೃತ್ತಿಗಳಾಗಿ ನಡೀತಾ ಇರುತ್ತೆ. ನನ್ನ ಮನಸ್ಸಿನಲ್ಲಿ ನಾನು ಹೇಗೆ ಏನನ್ನು ಇಟ್ಕೊಂಡಿರ್ತೀನೋ ಅದನ್ನು ಭಗವಂತ ಬೆಳಗ್ತಾನೆ. ಭಗವಂತ ಅರಿವಿನ ಸ್ವರೂಪ. ಭಗವಂತ ನಿನಗೆ ಒಳ್ಳೇದಾಗಲಿ ಅನ್ನೋದು ಇಲ್ಲ, ಕೆಟ್ಟದ್ದಾಗಲಿ ಅನ್ನೋದು ಇಲ್ಲ. ಭಗವಂತನಿಗೆ ಯಾವ ಗುಣಗಳು ಇಲ್ಲ, ಏನೂ ಇಲ್ಲ, ಎಂಥದ್ದು ಇಲ್ಲ, ಬರೀ ಅರಿವು ಅಷ್ಟೇ. ನನ್ನ ಮನಸ್ಸಿನಲ್ಲಿ ನನಗೆ ಏನಿರುತ್ತೆ ಅದನ್ನು ಬೆಳಗ್ತಾನಷ್ಟೆ. ನಾನು ಏನೋ ಕೇಳ್ಕೊಳ್ತೀನಿ ಅಷ್ಟು, ಅದು ನನ್ನ ಮನಸ್ಸು ನೆಮ್ಮದಿಯಾಗಿರಲಿ. ಇವಾಗ ಬಾಹ್ಯವಾಗಿ ನಂಗೆ ಅದು ಕೊಡಪ್ಪ ಇದು ಕೊಡಪ್ಪ ಅಂತಂದರೆ ಸುಮ್ಮನೆ ಕೇಳ್ಕೊಂಡ್ರೆ ಆಗಲ್ಲ. ಅದಕ್ಕೆ ಬೇಕಾದಂತಹ ಕೆಲಸಗಳನ್ನು ಮಾಡಬೇಕು, ಆಗ ಅದು ನಡೆಯುತ್ತೆ. ಅದನ್ನು ಬೆಳಗ್ತಾನೆ. ನೀವು ನಿಷ್ಕಲ್ಮಶವಾಗಿ ಕೇಳ್ಕೊಂಡಿದ್ದೆ ಆದರೆ, ಅಯ್ಯೋ ಆಗಲ್ಲ ಬಿಡು ಅಂತಂದರೆ ಆಗಲ್ಲ. ಇದು ಸುಮ್ಮನೆ ಕೇಳ್ಕೊಂಡ ತಕ್ಷಣ ಆಗೋಗ್ಬಿಡುತ್ತಾ ಅಂತಂದರೆ ಅದನ್ನು ಬೆಳಗ್ತಾನೆ. ಆ ರೀತಿ ಬರೀ ಬೆಳಗೋದಷ್ಟೇ. ಅರಿವಿನ ರೂಪದಲ್ಲಿ ಭಗವಂತ ನಮ್ಮಲ್ಲಿ ಇರೋದು. ಭಗವಂತ ಆ ರೀತಿಯಲ್ಲಿ ಪ್ರತಿಯೊಂದನ್ನು ನಮ್ಮ ಮನಸ್ಸಿನಲ್ಲಿ ನಡೆಯುವಂತಹ ವೃತ್ತಿಗಳನ್ನು ಬೆಳಗುತ್ತಾನೆ. ನನಗೆ ಹಾಗೆ ಆಗತ್ತೆ ಅನ್ನುವ ಒಂದು ದೃಢವಾದ ಒಂದು ಅಭಿಪ್ರಾಯ ಇದ್ದಿದ್ದೇ ಆದರೆ ಆ ಕೆಲಸ ನಡೆಯುತ್ತೆ. ಇಲ್ಲ ನಾನು ಅದರ ಮೇಲೆ ಅಡ್ಡ ಒಂದು ಏನಾದರೂ ಹೇಳಿದ್ರೆ, ನಾನು ಅಂದ್ಕೊಂಡ ತಕ್ಷಣ ಆಗೋಗ್ಬಿಡುತ್ತಾ, ನನ್ನ ಕೈಯಲ್ಲಾಗುತ್ತಾ ಅಂತಂದ್ರೆ ಆಗಲ್ಲ ಅಷ್ಟೇ. ಅದನ್ನು ಬೆಳಗ್ತಾನೆ. ಹೀಗೆ ನನಗೆ ಏನಿರುತ್ತೋ, ಅಲ್ಲಿ ಏನು ನಡೆಯುತ್ತೋ ನನ್ನ ಮನಸ್ಸಿನಲ್ಲಿ ಅದನ್ನು ಬೆಳಗ್ತಾನೆ. ಕೆಲವರು ಹೊರ ಪ್ರಪಂಚದಲ್ಲಿ ಇರುವಂತಹದ್ದರಿಂದ ನನಗೆ ಸಂತೋಷ ಸಿಗುತ್ತೆ, ಅದಕ್ಕೆ ಅವುಗಳನ್ನು ಗಳಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತೀವಿ. ನನಗೆ ಮನಸ್ಸಿನಲ್ಲಿ
ನೆಮ್ಮದಿ ಬೇಕಪ್ಪ ಅಂತ ಕೇಳ್ಕೊಂಡ್ರೆ ಅದನ್ನು ಬೆಳಗ್ತಾನೆ. ಇಲ್ಲ ಬಿಡು ನನಗೆ ಈ ಕಷ್ಟನೇ ಅಂತ ಅಂದ್ಕೊಂಡ್ರೆ ಕಷ್ಟವನ್ನೇ ಬೆಳಗ್ತಾನೆ. ಇಲ್ಲ, ನಾನು ಸಂತೋಷವಾಗಿ ಇರ್ತೀನಿ. ಯಾಕೆಂದ್ರೆ ನಾನು ಆತ್ಮಸ್ವರೂಪಿ. ಅದಕ್ಕೋಸ್ಕರ ಆತ್ಮ ಏನು, ಸಚ್ಚಿದಾನಂದ, ಆನಂದ ಸ್ವರೂಪಿ. ಅದಕ್ಕೋಸ್ಕರ ನಾನು ಸಂತೋಷವಾಗಿರ್ತೀನಿ. ಈ ದುಃಖಗಳು ಎಲ್ಲ ಬರೋದು ಏನಕ್ಕೆ? ಈ ಇಂದ್ರಿಯಗಳು ತಗೊಂಬರುವಂತಹ ಒಂದು ಸಂವೇದನೆಗಳು, ಮನಸ್ಸಿನಲ್ಲಿ ಉಂಟಾಗುವಂತಹ ಈ ಭ್ರಾಂತಿಯಿಂದ ನನಗೆ ಕಷ್ಟ ಸುಖಗಳ ಅನುಭವ ಆಗ್ತಾ ಇದೆ ಅಷ್ಟೇ. ಆದರೆ ನಾನು ಆನಂದ ಸ್ವರೂಪಿನೇ ಅನ್ನೋ ದೃಢವಾಗಿ ತಿಳ್ಕೊಂಡಾಗ ಅವುಗಳನ್ನು ವೀಕ್ಷಣೆ ಮಾಡಬಹುದು. ನೀವು ಸಾಕ್ಷಿ ರೂಪದಲ್ಲಿ ಬಂದು ಹೋಗುವಂತಹದ್ದನ್ನೆಲ್ಲ ವೀಕ್ಷಕರಾಗಿ ನೋಡಬಹುದು. ಆಗ ನೀವು ಅದಕ್ಕೆ ಅಸಂಗರಾಗಿ ನೀವು ಇರ್ತೀರ. ಆ ದುಃಖಗಳು ಅಥವಾ ಸುಖವೂ ಅಷ್ಟೇ ದುಃಖಕ್ಕೂ ಯಾವುದಕ್ಕೂ ಅಂಟ್ಕೊಳ್ಳಲ್ಲ. ಆಗ ನೀವು ಆತ್ಮಸ್ವರೂಪಿಗಳಾಗಿ ನೀವು ನೋಡ್ತಾ ಇರ್ತೀರ. ಹಾಗೆ ಆ ಭಗವಂತ ಎಲ್ಲವನ್ನು ಬರೀ ಬೆಳಗ್ತಾನಷ್ಟೇ. ನೀನು ಭಗವಂತನೇ, ನಂಗೆ ಇವೆಲ್ಲ ನೋಡ್ಬಿಟ್ಟಿದ್ದೀನಪ್ಪ, ಇದೆಲ್ಲ ಹೊರ ಪ್ರಪಂಚದಲ್ಲಿ ಏನು ಬಂದ್ರೂ ಇದೆಲ್ಲ ಅಲ್ಪ ಸುಖನೇ, ಕೊನೆಯಲ್ಲಿ ನನಗೆ ದುಃಖವೇ ಬರುತ್ತೆ. ಆದ್ದರಿಂದ ಇದಕ್ಕಿಂತ ಮೀರಿದ್ದು ನನಗೆ ಭಗವಂತ ನೀನೇ ಬೇಕು ಅಂತಂದಾಗ ಅದನ್ನು ಬೆಳಗ್ತಾನೆ. ಆಗ ಈ ಜರ್ನಿ ನಾನು ಪ್ರತಿಯೊಂದನ್ನು ತಿಳ್ಕೊಳ್ತಾ ಹೋಗ್ತೀನಿ, ನನ್ನ ನಿಜ ಸ್ವರೂಪವನ್ನು ತಿಳ್ಕೊಳ್ತೀನಿ. ಮತ್ತು ಭಗವಂತನಲ್ಲೇ ಕೊನೆಗೆ ಒಂದಾಗ್ಬಿಡ್ತೀನಿ. ಅದು ಬುದ್ಧಿವಂತರ ಒಂದು ಮಾರ್ಗ. ಇಲ್ಲಿ ನೋಡಿ, ಇಲ್ಲಿ ಉಪ್ಪಿನ ಬೊಂಬೆ. ಉಪ್ಪು ಯಾವುದರಿಂದ? ಸಮುದ್ರದಿಂದನೇ ಅಲ್ವಾ ಬರೋದು? ಸಮುದ್ರದಿಂದನೇ ಮಾಡಿರೋದು. ಅಂದರೆ ಈಗ ಭೂಮಿ ಮೇಲಿದೆ, ಅದಕ್ಕೆ ಸಮುದ್ರ ಅಂದರೆ ಏನು ಗೊತ್ತಿಲ್ಲ, ತಾನು ಯಾರು ಅನ್ನೋದು ಸಹ ಗೊತ್ತಿಲ್ಲ. ನಾನು ಸಮುದ್ರ ನೋಡಬೇಕು ಅಂತ ಹೋಗುತ್ತೆ. ಸಮುದ್ರದ ಹತ್ರ ಹೋದಾಗ ಮತ್ತೆ ಇಳಿಯುತ್ತೆ. ಸಮುದ್ರದ ಒಳಗಡೆಗೆ ಇಳಿದ್ರೆ ಏನಾಗುತ್ತೆ? ಉಪ್ಪಿನ ಬೊಂಬೆ ಕರಗೋಗುತ್ತೆ ಅಲ್ವಾ? ಹಾಗೆ ನಾವು ಆತ್ಮಸ್ವರೂಪಿಗಳೇ, ಆದ್ರೆ ನಮಗ್ ಗೊತ್ತಿಲ್ಲ, ನಮ್ಮ ನಿಜ ಸ್ವರೂಪ ಗೊತ್ತಿಲ್ಲ, ಸ್ವಸ್ವರೂಪ ಅಜ್ಞಾನ. ಅದನ್ನ ಇವಾಗ ತಿಳ್ಕೊಳ್ತಾ ಹೋದಾಗ ಆತ್ಮನಲ್ಲೇ ಒಂದಾಗ್ಬಿಡ್ತೀವಿ. ನಾವು ಭಗವಂತನಲ್ಲೇ ಒಂದಾಗೋಗ್ಬಿಡ್ತೀವಿ. ಹೀಗೆ ಉಪ್ಪಿನ ಬೊಂಬೆ ಸಮುದ್ರದಲ್ಲಿ ಹೋಗ್ಬಿಟ್ಟಾಗ ಸಮುದ್ರ ಬೇರೆ ಅಲ್ಲ, ಉಪ್ಪಿನ ಗೊಂಬೆ ಬೇರೆ ಅಲ್ಲ. ಉಪ್ಪಿನ ಗೊಂಬೆ ಅನ್ನೋದು ಇಲ್ಲ, ಅಲ್ಲಿ ಬರೀ ಸಮುದ್ರ. ಹಾಗೆ ನಾನು ಅನ್ನೋದು ಇಲ್ಲ, ಬರೀ ಭಗವಂತನೇ ಅಲ್ಲಿ ಎಲ್ಲ ಆಗೋಗ್ಬಿಡುತ್ತೆ. ಇದನ್ನ ನಮ್ಮ ಬುದ್ಧಿಯಲ್ಲಿ ವಿವೇಕವನ್ನು ಜಾಗೃತಗೊಳಿಸಿದಾಗ ಈ ಪ್ರಯಾಣ ನಡೆಯುತ್ತೆ. ಮತ್ತೆ ಯಾವುದು ಸತ್ಯ, ಯಾವುದು ಮಿಥ್ಯ ಅನ್ನೋದನ್ನ ತಿಳ್ಕೊಳ್ತಾ ಹೋಗ್ತೀವಿ. ಮತ್ತೆ ಸತ್ಯವಾದದ್ದು ಭಗವಂತನೇ ಅನ್ನೋದು ಕೊನೆಯಲ್ಲಿ ತಿಳಿಯುತ್ತೆ. ಆ ಸತ್ಯ ವಸ್ತು ಮಾತ್ರವೇ ಇರೋದು. ಈ ದೇಹ, ಮನಸ್ಸು, ಬುದ್ಧಿಗಳೆಲ್ಲ ಮಿಥ್ಯವಾದದ್ದು ಅನ್ನೋದು ಸಂಪೂರ್ಣವಾಗಿ ನಮಗೆ ಗೊತ್ತಾಗುತ್ತೆ. ಇನ್ನೇನಾದರೂ ಕ್ವಶನ್ ಇದೆಯಾ? ಇಲ್ಲ ಮ್ಯಾಮ್. ಈಗ ಮುಂದಿನದು 13ನೇ ಶ್ಲೋಕ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಂ ಅವ್ಯಯಂ. ಇದರ ಅರ್ಥ, ಭೌತಿಕ ಪ್ರಕೃತಿಯ 3 ವಿಧಾನಗಳು ಮತ್ತು ಅವುಗಳಿಗೆ ಸಂಬಂಧಿಸಿದ ಕೆಲಸದ ಪ್ರಕಾರ ಮಾನವ ಸಮಾಜದ 4 ವಿಭಾಗಗಳು ನನ್ನಿಂದ ಸೃಷ್ಟಿಸಲ್ಪಟ್ಟಿತು. ಅದರ ಕರ್ತೃವಾಗಿದ್ದರೂ ನನ್ನನ್ನು ಅವ್ಯಯನೆಂದು, ಅಕರ್ತೃವೆಂದು ತಿಳಿ. ಇದರ ಪದಶಃ ಅರ್ಥ, ಚಾತುರ್ವರ್ಣ್ಯಂ ಉದ್ಯೋಗಗಳ 4 ವಿಭಾಗಗಳು, ಮಯ ನನ್ನಿಂದ, ಸೃಷ್ಟಂ ಸೃಷ್ಟಿಸಲಾಯಿತು, ಗುಣಮಟ್ಟ, ಕರ್ಮ ಮತ್ತು ಚಟುವಟಿಕೆಗಳು, ವಿಭಾಗಶಃ ವಿಭಾಗಗಳ ಪ್ರಕಾರ, ತಸ್ಯ ಅದರ,
ಕರ್ತಾರಂ ಸೃಷ್ಟಿಕರ್ತ ಅಪಿ ಆದರೂ ಮಾಂ ನಾನು ವಿದ್ಧಿ ತಿಳಿದು ಅಕರ್ತಾರಂ ಮಾಡದವನು ಅವ್ಯಯಂ ಬದಲಾಗದ. ಇದರ ಪ್ರಶ್ನೆಗಳನ್ನು ನೋಡ್ಕೊಂಡು ಬರೋಣ. ರತ್ನಾಜಿ ನೀವೇ ಮೊದಲೇ ಹೇಳಿ. ಗುಣ ಮತ್ತು ಕರ್ಮಗಳ ಆಧಾರಿತ ವಿಂಗಡಣೆ ವಿವರಿಸಿ ಹೇಗೆ ಅಂತ. ಅವುಗಳ ಕರ್ತೃ ಭಗವಂತನಾದರೂ ಅವುಗಳ ಕರ್ತೃ ತಾನಲ್ಲ ಅಂತಾನು ಹೇಳ್ತಾರೆ. ಶ್ರೀಕೃಷ್ಣ ಹೇಳಿರೋದು ನಾನೇ ಅದನ್ನು ಸೃಷ್ಟಿ ಮಾಡಿದ್ದೀನಿ ಅಂತಾನು ಹೇಳಿ ಕೊನೆಗೆ ಅಲ್ಲ ಅಂತಾನು ಹೇಳ್ತಾರೆ. ಇವಾಗ ಗುಣ ಮತ್ತು ಕರ್ಮಗಳ ಆಧಾರಿತ ವಿಂಗಡಣೆ ಅಂತ ಚಾತುರ್ವರ್ಣ್ಯ 4 ವರ್ಣಗಳನ್ನ ಹೇಳ್ತಾರೆ. ಆ 4 ವರ್ಣಗಳು ಯಾವ್ದಾದ್ರು ಗೊತ್ತಿದ್ಯಾ ನಿಮ್ಗೆ? ಟ್ರೈ ಮಾಡ್ತೀನಿ. 4 ವರ್ಣಗಳು ಅಂತ ಅಂದ್ರೆ, ವರ್ಣ ಅಂತ ಅಂದ್ರೆ ಬಣ್ಣ ಅಲ್ವಾ ಮ್ಯಾಮ್? ಹೌದು. ಬಣ್ಣಗಳು. ಮ್ಯಾಮ್ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ. ವರ್ಣಗಳು ಅಂತ ಅಂದ್ರೆ ಬಣ್ಣಗಳು ಅಲ್ವಾ ಮ್ಯಾಮ್? ಹೌದು ವರ್ಣ ಅಂದ್ರೆ ಬಣ್ಣ. ಹೌದೌದು. ವರ್ಣ ಅಂದ್ರೆ ಬಣ್ಣ. ಚಾತುರ್ವರ್ಣ್ಯ ಯಾವ್ದಕ್ಕೆ ಹೇಳಿದ್ದಾರೆ? ಚಾತುರ್ವರ್ಣ ಉದ್ಯೋಗಗಳ ಸಮಾಜದಲ್ಲಿ ಇವಾಗ ನೀವು ಈ ವರ್ಣಕ್ಕೆ ಸೇರಿದ್ದೀರಾ, ಆ ವರ್ಣಕ್ಕೆ ಸೇರಿದ್ದೀರಾ, ಇದು ಬೇಕಾದಷ್ಟನ್ನೇ ನಡೀತಾ ಇದೆ ಅಲ್ವಾ? ಇದ್ರ ಮೇಲೆ ಇವಾಗ ರಾಜಕೀಯ ಎಲ್ಲ ಇರೋದು. ಬ್ರಾಹ್ಮಣ, ಕ್ಷತ್ರಿಯ, ಇನ್ನೊಂದು ವೈಶ್ಯ, ಶೂದ್ರ, ಈ ತರ 4 ವರ್ಣಗಳಾಗಿ ಮನುಷ್ಯನ ಜಾತಿಯನ್ನ ವಿಂಗಡಣೆ ಮಾಡಲಾಗಿದೆ ಮ್ಯಾಮ್. ಅದ್ರಲ್ಲಿ ಬ್ರಾಹ್ಮಣ ಅಂತ ಅಂದ್ರೆ ಅವ್ರಿಗೆ ತುಂಬಾ ಬುದ್ಧಿವಂತೆ, ಅಂದ್ರೆ ವಿದ್ಯೆ ಬಗ್ಗೆ ತುಂಬಾ ಗೊತ್ತಿರುತ್ತೆ. ಅದ್ರಿಂದ ಅವರು ಸಮಾಜ ಕಲ್ಯಾಣಕ್ಕಾಗಿ ಕೆಲಸ ಮಾಡ್ಬೋದು ಅಥವಾ ವಿದ್ಯೆ ಕಲಿಸೋ ಕೆಲಸ ಮಾಡ್ಬೋದು ಅಂತ ಹೇಳಿ ಅವರಿಗೆ ಬ್ರಾಹ್ಮಣರು ಅಂತ ಬಂದಿದೆ. ಕ್ಷತ್ರಿಯ ಅಂತ ಅಂದ್ರೆ ಸ್ವಲ್ಪ ಶಕ್ತಿವಂತರಾಗಿರ್ತಾರೆ ಮ್ಯಾಮ್ ಅವರು. ಅವರು ಬೇರೆಯವ್ರನ್ನ ರಕ್ಷಣೆ ಮಾಡೋ ಅಷ್ಟು ಶಕ್ತಿ ಇರತ್ತೆ ಅವರಿಗೆ. ಸ್ವಲ್ಪ ಬಲಿಷ್ಠರು, ಅಂದ್ರೆ ಈಗ ಸ್ವಲ್ಪ ಶಕ್ತಿವಂತರಾಗಿರ್ತಾರೆ. ಹಂಗಾಗಿ ಸ್ವಲ್ಪ ಆತರ ಕೆಲಸಗಳನ್ನ ಮಾಡೋದ್ರಿಂದ ಅವ್ರಿಗೆ ಆ ಇದು ಕ್ಷತ್ರಿಯ ವರ್ಗ ಅಂತ ಇಟ್ಟಿದ್ದಾರೆ. ಇನ್ನೊಂದು ವೈಶ್ಯ ಅಂತ ಅಂದ್ರೆ ವ್ಯಾಪಾರಿಗಳು ಅಂತ ಅಂದ್ರೆ ಒಂದು ವಸ್ತುನ ಕೊಂಡ್ಕೊಂಡು ಇನ್ನೊಂಚೂರು ಲಾಭಕ್ಕೆ ಮಾರಿ ದುಡ್ಡು ಗಳಿಸ್ಕೊಳ್ಳೋ ಅಂತದ್ದು. ಆ ತರ ಕೆಲಸ ಮಾಡೋರ್ಗೆ ವೈಶ್ಯ ವರ್ಗ ಅಂತ ಹೇಳಿದ್ದಾರೆ. ಶೂದ್ರ ವರ್ಗ ಅಂತ ಅಂದ್ರೆ ಆಕ್ಚುಲಿ ನಮಗ್ ಗೊತ್ತಿರೋಂಗೆ ಚಿಕ್ಕ ವಯಸ್ಸಲ್ಲೆಲ್ಲ ಅವ್ರನ್ನ ತುಂಬಾ ಕೀಳ್ಮಟ್ಟದವರು ಅಂತ ನೋಡೋರು. ಆದ್ರೆ ಇವಾಗಿನ ಇದ್ರಲ್ಲಿ ನೋಡೋದಾದ್ರೆ ಯಾವ್ದು ಮೇಲು ಕೀಳು ಯಾವ್ದು ಇಲ್ಲ, ಎಲ್ಲ ಒಂದೇ ಅಂತ ಆಗ್ತಿದೆ. ಅದು ಕೂಡ ತುಂಬಾ ಶುದ್ಧವಾದದ್ದು ಅಂತ ಹೇಳ್ತಾರೆ ಮ್ಯಾಮ್. ಹಂಗಾಗಿ 4 ವರ್ಗಗಳಾಗಿ ವಿಂಗಡಣೆ ಆಗಿದೆ ಮ್ಯಾಮ್. ಆದ್ರೆ ಈ 4 ವರ್ಗಗಳಾಗಿ ಯಾರು ಹುಟ್ಟತಾನೆ, ಹೌದು ಹುಟ್ಟಿದ ಮೇಲೆ ನಾನು ಬ್ರಾಹ್ಮಣರು ಇದ್ರ ಜೊತೆಲಿ ಹುಟ್ಟಿದೀನಿ, ನಾನು ಈ ಜಾತಿ ಆ ಜಾತಿ ಅಂತ ನಾವು ಮಾಡ್ಕೊಂಡಿದೀವಿ. ಆದ್ರೆ ಅದ್ರ ಪ್ರಕಾರ ನಾವು ನಡ್ಕೊಳ್ಳಿಲ್ಲ ಅಂತ ಆದ್ರೆ, ಅಥವಾ ನಾವ್ ಅಲ್ಲಿ ಹುಟ್ಟದೇ ಇದ್ರೂ ಕೂಡ ಆ ವರ್ಣದಲ್ಲಿ ಅಥವಾ ನೀನ್ ಮೇಲು ಕೀಳು ಅನ್ನೋ ಜಾತಿಯಲ್ಲಿ ಹುಟ್ಟದೇ ಇದ್ರೂ ಕೂಡ ನಮ್ಮ ಕರ್ಮಗಳನ್ನ ನಾವು ಸರಿಯಾಗಿ ಮಾಡ್ಕೊಂಡು ಹೋದ್ರೆ ನಾವು ಇದಕ್ಕೆ ಸಂಬಂಧ ಪಡ್ತೀವಿ ಮ್ಯಾಮ್. ಈಗ ಬ್ರಾಹ್ಮಣರಾಗಿರ್ತಾರೆ, ಅವ್ರ ಕರ್ತವ್ಯ ಏನು, ಅವ್ರ ಕರ್ಮ ಏನು ಅಂತ ಅವ್ರು ಕರೆಕ್ಟ್ ಆಗಿ ನಿಭಾಯಿಸ್ಕೊಂಡು ಹೋದ್ರೆ ಅದು ಕರೆಕ್ಟ್ ಆಗಿ ಅವ್ರ ಇದಕ್ಕೆ ಅನ್ವಯಿಸುತ್ತೆ ಅಂತ. ಅಥವಾ ಅವ್ರ ಆ ಬ್ರಾಹ್ಮಣರಾಗಿದ್ರೇನೆ ಆ ಕೆಲಸ ಮಾಡ್ಬೇಕಂತಿಲ್ಲ, ಯಾರಾದ್ರೂ ಮಾಡ್ಬೋದು. ಅವ್ರವ್ರ ಕೆಲಸ ಅವ್ರವ್ರ ಕರ್ತವ್ಯಗಳನ್ನ ಅವ್ರವ್ರ ಕರ್ಮಗಳನ್ನ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋದ್ರೆ ಅದಕ್ಕೊಂದು ಅರ್ಥ ಅಂತ ಮ್ಯಾಮ್. ಅಥವಾ ಸುಮ್ನೆ ನಾನೇನೋ ಈ ಇದ್ರಲ್ಲಿ ಇದೀನಿ ಅಂತ ಕಷ್ಟ ಪಟ್ಕೊಂಡ್ ಮಾಡೋದು, ಅಥವಾ ಅದ್ ನಂಗೆ ಗೊತ್ತೇ ಇದ್ರೂ ಮಾಡಕ್ ಹೋಗೋದು, ಆ ತರ ಎಲ್ಲ ಮಾಡಿದಾಗ ಒಂದಕ್ಕೊಂದು ಸಂಬಂಧ ಇರಲ್ಲ. ಅರ್ಧ ಕೆಲ್ಸ ಆದ್ರೆ ಇನ್ನರ್ಧ ಆಗಲ್ಲ, ಯಾಕಂದ್ರೆ ತಿಳುವಳಿಕೆ ಇರಲ್ಲ ಅಲ್ಲಿ. ಈಗ ಒಬ್ರು ಡಾಕ್ಟರ್ ಓದಿರೋರು ಪೊಲೀಸ್ ಕೆಲ್ಸ ಮಾಡಕ್ ಹೋದ್ರೆ ಅದು ಯಾವ್ದು ಕಂಪ್ಲೀಟ್ ಆಗಲ್ಲ.
ಅವ್ರ ಕೆಲ್ಸನೇ ಅವ್ರು ಮಾಡ್ಕೊಂಡು ಹೋಗ್ಬೇಕು. ಈಗ ಡಾಕ್ಟರ್ ಓದಿರ್ತಾರ, ಅವ್ರು ಅದೇ ಕೆಲಸ ಮಾಡಿದ್ರೆ ಅದಕ್ಕೊಂದು ಒಳ್ಳೆ ಪ್ರತಿಫಲ ಸಿಗತ್ತೆ. ಏನನ್ನೋ ಕಲ್ತಿ ಏನನ್ನೋ ಮಾಡಕ್ ಹೋದ್ರೆ ಒಂದಕ್ಕೊಂದು ಲಿಂಕ್ ಇರಲ್ಲ, ಆ ಕೆಲ್ಸ ಕೂಡ ಸಕ್ಸಸ್ಸಿವ್ ಆಗಿ ಆಗಲ್ಲ. ಆಗಲ್ಲ. ಅದು ಏನೋ ಬೇರೆನೆ ರಿಸಲ್ಟ್ ಕೊಡುತ್ತೆ, ಅದರಿಂದ ಬೇರೆಯವ್ರಿಗೂ ಕೂಡ ತೊಂದರೆ ಆಗತ್ತೆ. ನನಗೆ ಆಕ್ಚುಲಿ ಮಾಡಕ್ ಆಗತ್ತಾ, ನಾನ್ ತಿಳ್ಕೊಂಡಿದೀನ ಅದ್ರ ಬಗ್ಗೆ ಅಂದ್ರೆ ಮಾತ್ರ ನಾವು ಮಾಡ್ಬೇಕಾಗತ್ತೆ ಮ್ಯಾಮ್. ಇಲ್ಲ ಅಂದ್ರೆ ನನಗ್ ಯಾವ್ದು ಸೂಕ್ತನೋ ಅದನ್ನ ಮಾಡ್ಕೋಬೋದಲ್ವಾ, ಬೇರೆದನ್ನ ಯಾಕೆ ನಾನು ಸ್ಪಾಯಿಲ್ ಮಾಡ್ಬೇಕು? ನಂಗೆ ಇದು ಬರುತ್ತೆ, ನಂಗೆ ಅಡ್ಗೆ ಮಾಡಕ್ ಬರಲ್ಲ, ನಂಗ್ ಮನೆ ಕೆಲ್ಸ ಬೇರೆದ್ ಮಾಡಕ್ ಬರುತ್ತೆ, ಸೊ ಮಾಡ್ಕೊಂಡ್ ಹೋಗ್ಬೋದಲ್ವಾ. ಅಲ್ಲಿ ಅಡ್ಗೆ ಮಾಡಿ 4 ಜನಕ್ಕೆ ಬಡಿಸಿ ಅಯ್ಯೋ ಅದು ಟೇಸ್ಟೇ ಇಲ್ಲ, ಯಾರ್ ತಿಂತಾರೆ ಅಂತ ಎಲ್ಲ ವೇಸ್ಟ್ ಆಗೋ ಬದ್ಲು ಯಾರಿಗ್ ಮಾಡಕ್ ಬರತ್ತೋ ಅವ್ರನ್ನ ಬಿಟ್ಬಿಟ್ಟು ನನಗೇನ್ ಬರುತ್ತೋ ಅದನ್ನ ಮಾಡ್ಕೊಂಡ್ ಹೋಗಿದ್ರೆ ಅದು ಒಂದು ಕರ್ತವ್ಯ ಅಥವಾ ಕರ್ಮ ಅಂತಾನು ಹೇಳ್ಬೋದು. ನನ್ಗ ಅಷ್ಟೇ ಗೊತ್ತು, ನಂಗೆ ಅದನ್ನ ಮಾಡ್ಕೊಂಡು ಹೋಗ್ತೀನಿ. ಅಂದ್ರೆ ಕಲ್ತ್ಕೊಂಡು ಮಾಡ್ತೀನಿ ಅನ್ನೋದು ಬೇರೆ, ಬರ್ದೇನೆ ನಾನು ಅದನ್ನೂ ಮಾಡ್ತೀನಿ ನಂಗೆ ಗೊತ್ತು ಅಂತ ಮಾಡೋದು ಬೇರೆ. ಅವರವರ ಇಲ್ಲಿ ಹೇಳಿದ್ದಾರೆ, ಗುಣಕರ್ಮಕ್ಕೆ ಅನುಗುಣವಾಗಿ ಈ ವಿಭಾಗಗಳನ್ನು ಮಾಡಲಾಗಿದೆ ಅಂತ. ಮತ್ತೆ ಎರಡನೇದಾಗಿ ಹೇಳ್ತಾರೆ, ನಾನೇ ಇವುಗಳನ್ನು ಸೃಷ್ಟಿ ಮಾಡಿರೋದು, ಆದರೆ ನೀನು ಅನ್ಕೊಳ್ಬೇಡ ನಾನು ಕರ್ತೃ ಅಂತಂದ್ಬಿಟ್ಟು ಅನ್ಕೊಳ್ಬೇಡ ಅನ್ನೋದನ್ನ ಎರಡನೇ ಇದರಲ್ಲಿ ಹೇಳ್ತಾರೆ. ಅದನ್ನ ಯಾವ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಳ್ತೀರಾ? ನಾನೇ ಈ 4 ವಿಭಾಗಗಳನ್ನ ಸೃಷ್ಟಿ ಮಾಡಿದ್ದೀನಿ, ಆದ್ರೆ ನಾನು ಕರ್ತೃ ಅಲ್ಲ. ಪ್ರಶ್ನೆ ಹಾಕಿ ಮ್ಯಾಮ್. ನಾನು ಪ್ರಶ್ನೆನ ಕರ್ತೃ ಅಂತಾನು ತಿಳ್ಕೊ ಅಂತ ಹೇಳ್ತಾರೆ. ಇವಾಗ ನೀವು ತಿಳಿದ ಹಾಗೆ ನೀವು 4 ವರ್ಣಗಳನ್ನು ಹೇಳಿದ್ರೆ ಅದು ಹೇಗೆ ವಿಂಗಡಣೆ ಮಾಡಲಾಗಿದೆ ಅನ್ನೋದನ್ನು ತಿಳಿಸ್ಕೊಟ್ರೆ. ಇಲ್ಲಿ ಹೇಳ್ತಾರೆ ಭಗವಂತ ನಾನು ಅವುಗಳ ಕರ್ತೃ, ಆದ್ರೆ ನೀನು ಅವುಗಳ ಕರ್ತೃ ಅಂತ ಬಿಟ್ಟು ಅನ್ಕೊಳ್ಳೋ ಹಾಗಿಲ್ಲ ಅಂತ ಹೇಳ್ತಾರೆ. ಇದು ನಂಗೆ ಗೊತ್ತದಷ್ಟೇ ಹೇಳಿ, ಪರವಾಗಿಲ್ಲ, ಚೆನ್ನಾಗಿ ಹೇಳ್ತಾ ಇದ್ದೀರಾ. ನೀವು ಅಟೆಂಪ್ಟ್ ಮಾಡೋದು ಮತ್ತೆ ನೀವು ಇಲ್ಲಿ ಭಾಗವಹಿಸೋದು ಇವೆಲ್ಲನೂ ಒಳ್ಳೆಯ ಗುಣಮಟ್ಟದಲ್ಲೇ ಇದೆ. ಇಬ್ಬರಿಗೂ ತುಂಬ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ಹೇಗೆ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಮತ್ತೆ ಭಾಗವಹಿಸೋದು, ಕುತೂಹಲ ಮತ್ತೆ ಇದರಲ್ಲಿ ಇಂಟ್ರೆಸ್ಟ್, ಅದೆಲ್ಲ ತುಂಬ ಚೆನ್ನಾಗೇ ಇದೆ. ಹೇಳಿ, ಸಂಕೋಚ ಏನು ಪಟ್ಕೊಳ್ಬೇಡಿ. ಹಾ ಮ್ಯಾಮ್, ಅದೇ ಈಗ ನಾನೇ ಸೃಷ್ಟಿ ಮಾಡಿದೀನಿ, 4 ವರ್ಣಗಳಾಗಿ ಕೂಡ ದೇವ್ರು ವಿಂಗಡಿಸಿದ್ರೋ ಇಲ್ಲ ನಾವೇ ವಿಂಗಡಿಸ್ಕೊಂಡ್ವೋ ಗೊತ್ತಿಲ್ಲ, ಬಟ್ ನಾನಂತೂ ಸೃಷ್ಟಿ ಮಾಡಿದೀನಿ. ಆದ್ರೆ ಅದಕ್ಕೆ ಅನುಸಾರವಾಗಿ ಯಾರು ನಡ್ಕೊಂತಾರೋ ಅವರಿಗೆ ನನ್ನ ದಯೆ ಕರುಣೆ ಇರುತ್ತೆ. ಅದೇ ಮ್ಯಾಮ್ ಅವಾಗ್ಲೇ ಹೇಳ್ದಂಗೆ ಗೊತ್ತಿಲ್ದೆ ಇರೋದನ್ನ ತಿಳ್ಕೊಂಡ್ ಬೇಕಾದ್ರೆ ಮಾಡೋಣ, ಆದ್ರೆ ಏನೂ ಗೊತ್ತಿಲ್ದೆ ನಾನು ಮಾಡ್ತೀನಿ ಅಂತ ಹೋಗಿ ಅಲ್ಲೇನೋ ಇದನ್ ಮಾಡಿ ಅದನ್ನ ಇದ್ ಮಾಡೋದು ಬೇಡ. ಈಗ ಆಯ್ತು, ನಾವು ಬ್ರಾಹ್ಮಣ ಅದು ಕ್ಷತ್ರಿಯ ಇದಕ್ ಸೇರಿಲ್ದೆ ಇರ್ಬೋದು, ಆದ್ರೆ ನಾನು ಇನ್ನೊಬ್ರನ್ನ ಏನೋ ಒಂದ್ ಅಪಾಯದಿಂದ ಸೇವ್ ಮಾಡಬಲ್ಲೆ ಅಂತಂದ್ರೆ ಆದ್ರೆ ಮಾಡು ನಿನ್ ಕೈಲಿ. ಆದ್ರೂನು ಆಗ್ಲಿಲ್ಲ ಅಂತ ಅಂದ್ರೆ ಮತ್ತೆ ಅವರನ್ನ ಸಂಕಷ್ಟಕ್ಕೆ ಸಿಕ್ಕಿಸ್ಬೇಡ. ನೀನು ಅದಕ್ಕೆ ನಿಜವಾಗೂ ಅರ್ಹ ಇದ್ರೆ ಆ ಕೆಲ್ಸ ಮಾಡ್ರಿ, ಆಗ್ಲಿಲ್ಲ ಅಂದ್ರೆ ಬಿಟ್ಟು ಬಿಡಿ ಅಂತ. ಅದು ಅಷ್ಟು ಹೋಗ್ತಾ ಇಲ್ಲ ಮ್ಯಾಮ್, ಇಷ್ಟೇ ಅರ್ಥ ಆಗಿರೋದು. ಇವರು ಉಷಾಜಿ ಏನ್ ಹೇಳ್ತಾರ ನೋಡಿ. ಕ್ವಶನ್ ಹಾಕ್ಲ ಫಸ್ಟ್? ಇಲ್ಲ ಅದೇನೆ, ದೇವ್ರು ಪ್ರಪಂಚದಲ್ಲಿ ಎಲ್ಲಾ ಕೆಲ್ಸಗಳನ್ನ ಪ್ರಕಾರ ಅದ್ರ ಪ್ರಕಾರ 4 ಭಾಗಗಳಾಗಿ ವಿಂಗಡಿಸಿದ್ರು. ಆದ್ರೆ ನೀನೇ ಬ್ರಾಹ್ಮಣ, ನೀನೇ ಕ್ಷತ್ರಿಯ, ನೀನೇ ಇದು ಅಂತ ಹೇಳಲಿಲ್ಲ. ನಾವೊಂಥರ ಏನ ನೋಡಿದ್ವಿ, ಇದೊಂಥರ ಡೈನಾಸ್ಟ್ ಪಾಲಿಟಿಕ್ಸ್ ಆಗೋಯ್ತು. ನಾನು ಬ್ರಾಹ್ಮಣರ ಮನೇಲಿ ಹುಟ್ಟಿದೀನಿ, ನಾನ್ ಬ್ರಾಹ್ಮಣ, ನೀನ್ ಕ್ಷತ್ರಿಯನ ಮನೇಲಿ ಹುಟ್ಟಿದ್ಯಾ, ನೀನ್ ಕ್ಷತ್ರಿಯ. ಆದ್ರೆ ಆಕ್ಚುಲಿ ಇರೋದು ಅದು ಹೈರಾರ್ಕಿ, ಒಂದು ಮೇಲಿಂದ ಕೆಳಗ್ ಬರ್ಲಿಲ್ಲ, ಸೈಡಿಂದ ಸೈಡ್ ಹೋಯ್ತು. ಅಂದ್ರೆ ನೀನ್ ಮಾಡೋ ಕೆಲ್ಸದಿಂದ ನಿನ್ನನ್ನ ಇದನ್ ಮಾಡಿದ್ರೆ ಹೊರತು ನೀನ್ ಮೇಲೆ ನೀನ್ ಕೀಳು ಅಂತ ನಾನ್ ಮಾಡಿದ್ದಲ್ಲ.
ಅದು ನನ್ನ ಇದು ಅಲ್ಲ. ಅದಕ್ಕೇನೆ ಅವನು ನನ್ನನ್ನು ಅವ್ಯಯನೆಂದು ಅಕರ್ತವೆಂದು ತಿಳಿ ಅನ್ನೋದು ಏನು ಅಂತಂದ್ರೆ, ದೇವ್ರು ನಮಗ್ ಬುದ್ಧಿ ಕೊಟ್ಟಿದ್ದಾನೆ. ಹ್ಮ್ ಆ ಬುದ್ಧಿ ಇಟ್ಕೊಂಡ್ಬಿಟ್ಟು ನಾನು ನಿನ್ಗೆ ನಿಂದು ಮಾಡೋ ಕೆಲ್ಸದ ಮೇಲೆ ನಾನು ನಿನ್ನ ವಿಭಾಗಗಳು ಮಾಡಿದ್ದೇನೆ ಹೊರತು ಆ ನೀನಾಗಿ ನೀನ್ ಅನ್ಕೊಂಡ್ಬಿಟ್ರೆ ಅದು ನೀನ್ ಆಗೋಗಲ್ಲ. ಇವಾಗ ನಾನ್ ಬ್ರಾಹ್ಮಣರ ಮನೇಲಿ ಹುಟ್ಟಿದೀನಿ ಅಂದ ತಕ್ಷಣ ನಾನ್ ಬ್ರಾಹ್ಮಣರು ಮಾಡೋ ಕೆಲ್ಸಗಳು, ನಾನು ದೇವ್ರ ಕಾರ್ಯಗಳಾಗ್ಲಿ, ವಿದ್ಯೆ ದಾನ ಮಾಡೋದಾಗ್ಲಿ, ಅದನ್ನ ಯಾವ್ದನ್ನು ಪೂಜಾ ಕಾರ್ಯಗಳನ್ನ ಮಾಡೋದಾಗ್ಲಿ ನೀನ್ ಮಾಡ್ಲಿಲ್ಲ ಅಂದ್ರೆ ನೀನ್ ಬ್ರಾಹ್ಮಣ ಆಗಲ್ಲ. ಆ ಇವಾಗ ನೀನ್ ಶೂದ್ರನ್ ಮನೇಲಿ ಇಟ್ಟಿದ್ದೀನಿ ಅಂತಂದ್ರೆ, ಶೂದ್ರರು ಅನ್ನೋದನ್ನ ಕೀಳ್ನ ಅರ್ಮೆ ಅಲ್ಲ ಅದು. ಅವರು ಎಲ್ಲಾನು ಸ್ವಚ್ಛ ಮಾಡುವಂತವ್ರು. ಅದು ಅವರ ಕೆಲಸ ಅದು ಅಷ್ಟೇ ಅಂತ ಅನ್ನಿಸುತ್ತೆ. ಇದು ಸರಿ ಹೇಳ್ತಿದ್ದೀನ ಮ್ಯಾಮ್? ಕರೆಕ್ಟಾಗಿ ಹೇಳ್ತಾ ಇದ್ದೀರಾ. ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ ನೀವು. ಹೇಳಿ. ಅದೇ, ಇದು ಮಾನವ ಸಮಾಜ 4 ವಿಭಾಗಗಳಿಂದ ನನ್ನಿಂದ ಸೃಷ್ಟಿಸಲ್ಪಟ್ಟಿದೆ ಅಂತ ಭಗವಂತ ಹೇಳ್ತಿದ್ದಾನೆ. ಭಗವಂತ ಅದನ್ನ ಕರೆಕ್ಟ್ ಆಗಿ ಹೇಳ್ತಿದ್ದಾನೆ. ಯಾಕಂದ್ರೆ ಭಗವಂತನ ಸೃಷ್ಟಿ ಮೇಲೆ ಹುಟ್ಟಿದಾರೆ ಆಗ್ಲಿ, ಇನ್ನು ನೆಕ್ಸ್ಟ್ ಭಾಗಗಳ್ ಮಾಡ್ಕೊಂಡಿರೋದು ನಾವುಗಳು, ಅದನ್ನ ಭಗವಂತ ಅಲ್ಲ. ಆ ಭಾಗಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ನಾವುಗಳು ಅದನ್ನ ನಡೆಸ್ಕೋಬೇಕು ಅನ್ನೋದು. ಇವಾಗ ನಾವ್ ಎಷ್ಟೊಂದ್ ಸತಿ ಸಮಾಜದಲ್ಲಿ ಇವಾಗ ಮಾತಾಡ್ಕೊಳ್ಳೋದು, ಅಂತರ್ಜಾತಿ ವಿವಾಹ ಮಾಡ್ಕೊಂಬಿಟ್ರು, ಅಯ್ಯೋ ಇವನು ಬ್ರಾಹ್ಮಣನಾಗಿ ಇನ್ನೇನೋ ತಿಂತಾ ಇದ್ದಾನೆ, ಅಯ್ಯೋ ಇವ್ರ ಮೇಲೆ ಇದನ್ನ ಹಿಂಗ್ ಮಾಡೋದೇ ಇಲ್ವಂತೆ, ಒಳ್ಳೆ ಬ್ರಾಹ್ಮಣರ ತರ ಆಚರಿಸ್ತಾರಂತೆ, ಇವೆಲ್ಲ ಮಾತಾಡ್ಕೊಂತಿರ್ತಾರೆ. ಆದ್ರೆ ನಿಜವಾದ ರೀತಿನಲ್ಲಿ ಏನು ಅಂತಂದ್ರೆ, ನಾವು ಮಾಡೋ ಕೆಲಸದ ಮೇಲೆ ನಾವು ಆ ವಿಭಾಗಕ್ಕೆ ಸೇರ್ತೀವಿ ಅನ್ನೋದು ನಾವು ಮನುಷ್ಯರಾಗಿ ನಾವು ಅರ್ಥ ಮಾಡ್ಕೋಬೇಕು ಅನ್ನೋದು ಅನ್ಸುತ್ತೆ ಮ್ಯಾಮ್. ಚೆನ್ನಾಗಿ ಹೇಳಿದಿರ ಇಬ್ರುನು. ಇವಾಗ ಚಾತುರ್ವರ್ಣ್ಯ ಅನ್ನೋದು, ವರ್ಣ ಅಂದ್ರೆ ಬಣ್ಣ, ಅಂದ್ರೆ ಯಾವುದು ಬಣ್ಣ? ನಮ್ಮ ಚರ್ಮದ ಬಣ್ಣ ಅಲ್ಲ, ಮನಸ್ಸಿನ ಬಣ್ಣ. ಮನಸ್ಸಿನ ಬಣ್ಣಕ್ಕೆ ಅನುಗುಣವಾಗಿ ಈ 4 ವಿಭಾಗಗಳನ್ನ ಮಾಡಿದೆ. ಅಂದ್ರೆ ಯಾವುದೇ ಸಮಾಜದಲ್ಲಿ ನೀವು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋದು ನಾವು ನಮ್ಮ ಈ ಭಾರತದಲ್ಲಿ ನಾವು ಹೇಳ್ತಾ ಇರೋದು. ಆದರೆ ಯಾವುದೇ ಸಮಾಜದಲ್ಲಿ ತೆಗೆದುಕೊಳ್ಳಿ, ಈ 4 ವಿಭಾಗಗಳು ಇದ್ದೇ ಇರುತ್ತೆ. ಯಾರಾದರೂ ಚೆನ್ನಾಗಿ ಜ್ಞಾನ ಇರುವಂಥವರು, ಅವರು ಬೇರೆಯವರಿಗೆ ಬೋಧನೆಯನ್ನು ಮಾಡೋದು, ಅವರ ಜ್ಞಾನವನ್ನು ಪ್ರಸಾರ ಮಾಡೋದು, ಇನ್ನೊಬ್ಬರಿಗೆ ತಿಳುವಳಿಕೆಯನ್ನು ಕೊಡೋದು, ಇಂತಹ ಒಂದು ಗುಂಪು ಇದ್ದೇ ಇರಬೇಕು. ಒಂದು ಸಮಾಜ ಅಂದರೆ ಅಲ್ಲಿ ಇದ್ದೇ ಇರಬೇಕು. ಮತ್ತು ಎಲ್ಲ ಜನರನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಯೋಧರು ಬೇಕು, ಮತ್ತು ಆಡಳಿತ ನಡೆಸೋರು ಬೇಕೇ ಬೇಕು. ಅವರನ್ನ ಕ್ಷತ್ರಿಯರು ಅನ್ನೋದಾಗಿ ವಿಂಗಡಣೆಯನ್ನು ಮಾಡಲಾಗಿದೆ. ಮತ್ತು ವ್ಯಾಪಾರನೂ ಮಾಡಬೇಕು. ನಮಗೆ ತಿನ್ನೋ ಆಹಾರ, ನಮಗೆ ಬೇಕಾದಂತಹ ಪ್ರತಿಯೊಂದನ್ನು ಒದಗಿಸಬೇಕಾದ್ರೆ ಒಂದು ಕಡೆಯಿಂದ ಒಂದು ಕಡೆಗೆ ಒದಗಿಸೋದು ಬೇಕು. ಮತ್ತು ವ್ಯವಸಾಯ ಮಾಡಿ ಅದನ್ನು ಜನರಿಗೆ ಕೊಡುವಂತಹದ್ದು ಸಹ ಆಗಲೇಬೇಕಲ್ವಾ ಒಂದು ಸಮಾಜ ಅಂತಂದರೆ. ಅದನ್ನು ಸಹ ಒಂದು ಗುಂಪಾಗಿ ಮಾಡಲಾಗಿದೆ. ಮತ್ತು ಇದಕ್ಕೆಲ್ಲ ಸಹಾಯ ಮಾಡೋದಕ್ಕೂ ಒಂದು ಗುಂಪು ಇರಬೇಕಲ್ವಾ, ಎಲ್ರಿಗೂ ಸಹಾಯ ಮಾಡೋದಕ್ಕೆ ಸಹಾಯಕರು ಬೇಕು. ಈ 4 ಗುಂಪುಗಳು ಒಂದಕ್ಕೊಂದು ಪರಸ್ಪರವಾಗಿ ಏನು ಕೋಆರ್ಡಿನೇಷನ್ ಇರಬೇಕು. ಇಲ್ಲ ಅಂತಂದರೆ ಅದು ಸರಿಯಾಗಿ ಆ ಸಮಾಜ ಸರಿಯಾಗಿ ನಡೆಯಲ್ಲ. ಆ ಸಮಾಜ ಸರಿಯಾಗಿ ನಡಿಬೇಕು ಅನ್ನೋದಕ್ಕೋಸ್ಕರ ಈ ರೀತಿಯ ವಿಂಗಡಣೆ. ಆದರೆ ಈ ವಿಂಗಡಣೆ ಹೇಗೆ? ಗುಣಕರ್ಮಕ್ಕೆ ಅನುಗುಣವಾಗಿ, ಗುಣಕ್ಕೆ ಅನುಗುಣವಾಗಿ. ಗುಣ ಅಂತಂದ್ರೆ ನೋಡಿ ಇಲ್ಲೂ ಕೊಟ್ಟಿದೆ, ತಮಸ್, ರಜಸ್ ಮತ್ತು ಸತ್ವಗುಣ. ತಾಮಸಿಕ ಗುಣ ಇದ್ರೆ ಸ್ವಲ್ಪ ಜಡತ್ವ ಇರುತ್ತೆ. ರಜಸ್ ಅಂದ್ರೆ ತುಂಬಾ ಚಟುವಟಿಕೆ ಮತ್ತೆ ಸ್ವಾರ್ಥ ಅನ್ನೋದು ಜಾಸ್ತಿ ಇರುತ್ತೆ. ಎಲ್ಲವೂ ನಾನು ಗಳಿಸ್ಬೇಕು ಅನ್ನೋದಿರುತ್ತೆ. ಸತ್ವಗುಣ ಪ್ರಧಾನವಾಗಿರ್ಬೇಕಾದ್ರೆ ಅವರು ಜ್ಞಾನವನ್ನ ಗಳಿಸಿರ್ತಾರೆ. ಇವಾಗ ನಾನು ಯಾರು ಅನ್ನೋದು
ತಿಳ್ಕೊಳ್ತಾರೆ. ವೇದಗಳ ಅಭ್ಯಾಸ ಮಾಡೋದು, ಮತ್ತು ಅಧ್ಯಯನ ಮಾಡಿ ಅದನ್ನು ಬೇರೆಯವರಿಗೆ ತಿಳಿಸಿ ತಿಳುವಳಿಕೆ, ಮತ್ತು ಸಮಾಜದಲ್ಲಿ ಮನುಷ್ಯ ಅನ್ನೋವನು ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನೆಲ್ಲನೂ ತಿಳಿಸ್ಕೊಡ್ತಾನೆ. ಇಲ್ಲ ಅಂತಂದವನು ಪ್ರಾಣಿ ರೀತಿ ಜೀವನ ಮಾಡ್ತಾನೆ. ಆದರೆ ಈ ಒಂದು ಬುದ್ಧಿಮತ್ತೆ ಇರುವಂಥವರು ಅವರು ಹೀಗೆ ನಡ್ಕೊಳ್ಬೇಕು, ಇದು ಮನುಷ್ಯನಾದವನು, ನಮ್ಮ ನಿಜವಾಗ್ಲೂ ನಾವು ಮನುಷ್ಯರಾಗಿ ಹುಟ್ಟಿರೋದು ಯಾತಕ್ಕೆ, ನಾವು ಈ ಬಂಧನದಿಂದ ಕಳಚ್ಕೊಂಡು ನಾವು ಭಗವಂತನನ್ನ ಸೇರಬೇಕು. ನಾವು ಈ ಸಂಸಾರ ಬಂಧನ ಅಂದರೆ ಹುಟ್ಟು ಸಾವಿನ ಒಂದು ಚಕ್ರವನ್ನ ಭೇದನೆ ಮಾಡಿ ಅದರಿಂದ ಹೊರಗಡೆ ಬಂದು ನಾವು ಭಗವಂತನಲ್ಲಿ ಒಂದಾಗಬೇಕು. ಹೇಗೆ ಉಪ್ಪಿನ ಬೊಂಬೆ ಸಮುದ್ರದಲ್ಲಿ ಲೀನ ಆಯಿತೋ ಹಾಗೆ ನಾನು ಭಗವಂತನಲ್ಲಿ ಲೀನ ಆಗಬೇಕು ಅನ್ನೋದನ್ನು ಆ ಒಂದು ಸಾತ್ವಿಕ ಗುಣ ಇರುವಂತಹವರು ಇತರರಿಗೆಲ್ಲರನ್ನು ಅವರು ತಿಳ್ಕೊಂಡು ಇತರರಿಗೂ ತಿಳಿಸ್ಕೊಡ್ತಾರೆ. ಆದರೆ ಇವಾಗ ಬರ್ತಾ ಏನಾಯಿತು ಅಂತಂದರೆ, ಬ್ರಾಹ್ಮಣರ ಹೊಟ್ಟೆಲಿ ಹುಟ್ಟಿದವರು ಅವರು ಅದನ್ನೇ ಮಾಡಬೇಕು ಅನ್ನೋ ಒಂದು ಕಡ್ಡಾಯ ಆಗೋಯ್ತು. ಅವನು ಮಾತ್ರ ಬೇರೆಯವರು ಅದನ್ನು ಕಲಿಬಾರ್ದು ಅನ್ನೋದೆಲ್ಲ ಅತಿಯಾಗಿ ಅವರು ಸ್ವಾರ್ಥಕ್ಕೆ ಮಾಡಿಕೊಂಡ್ರೋ ಅಥವಾ ಯಾವುದಕ್ಕೆ ಅವುಗಳನ್ನು ಉಳಿಸ್ಬೇಕು ಅಂತ ಮಾಡಿಕೊಂಡ್ರೋ ಗೊತ್ತಿಲ್ಲ ನಮಗೆ. ಆದರೆ ಹಾಗೇನಿಲ್ಲ. ಇಲ್ಲಿ ಈಕೆ ಇದ್ದಾರಲ್ಲ, ಮಾತಾ ಆನಂದಮಯಿ, ಈಕೆ ಬೇಡ್ರ ಜಾತಿಯಲ್ಲಿ ಹುಟ್ಟಿರೋದು. 8 ವರ್ಷದವಳ ಇದ್ದಾಗ ಆಕೆ ಯಾವಾಗ್ಲೂ ದೇವ್ರ ಪೂಜೆ ಮಾಡೋದು, ಧ್ಯಾನ ಮಾಡೋದು, ಯಾರು ಏನು ಹೇಳ್ಕೊಟ್ಟಿಲ್ಲ, ವಿದ್ಯೆನೂ ಇಲ್ಲ ಆಕೆಗೆ. ಯಾವಾಗಲೂ ಮನೇಲಿ ಆ ರೀತಿ ಮಾಡ್ತಾ ಇದ್ರೆ ಬೇಡರವರು ಮೀನುಗಾರರು ಯಾವಾಗಲೂ ಸಮುದ್ರಕ್ಕೆ ಹೋಗೋದು, ಮೀನು ತೊಗೊಂಬರೋದು, ಅದನ್ನು ವ್ಯಾಪಾರ ಮಾಡೋದು, ಅವರ ಜೀವನ ಮಾಡೋದು. ಆದರೆ ಈಕೆ ಮಾತ್ರ ಅದು ಯಾವುದರ ಒಂದನ್ನು ಅಂಟಿಸ್ಕೊಳ್ದೆ ಯಾವಾಗಲೂ ದೈವ ಭಕ್ತಿ, ಯಾವಾಗಲೂ ಪೂಜೆ ಮಾಡೋದು, ಹೀಗೆ ಮಾಡ್ತಾ ಇರಬೇಕಾದ್ರೆ ಅವ್ರ ಮನೆಯವ್ರ ಕೋಪ ಬಂದು ತಗೊಂಡು ಹೋಗಿ ಬಿಸಾಕ್ಬಿಡ್ತಾರೆ. ಈ ಸಮುದ್ರದ ಹತ್ರ, ಸಮುದ್ರ ತೀರದಲ್ಲಿ ಬಿಸಾಕ್ಬಿಡ್ತಾರೆ ಈಕೆನ. ಪಾಪ ಮಗುಗೆ ಊಟ ಇಲ್ಲ, ಏನಿಲ್ಲ, ನೀರಿಲ್ಲ, ಎಂಥದ್ದು ಇಲ್ಲ. ಸುಮ್ಮನೆ ಬಿದ್ದಿರ್ಬೇಕಾದ್ರೆ ಈ ನಾಯಿ ಪಾಪ ಬಂದ್ಬಿಟ್ಟು ಈ ದಿಂಬು ಥರ ಬಂತಂತೆ. ಆಮೇಲೆ ಪೂರ್ತಿ ಸುಸ್ತಾಗ್ಬಿಟ್ಟಿದ್ದಾಳೆ, ಮೇಲೆ ಕೇಳೋಕ್ಕೂ ಆಗಲ್ಲ. ಇದು ಮೀನನ್ನು ತಂದು ಒಂದು ಪಕ್ಷಿ ಅವಳು ಬಾಯಿಗೆ ಹಾಕ್ತಂತೆ. ಹೀಗೆ ಆವಾಗ ಸ್ವಲ್ಪ ಅವಳು ಶಕ್ತಿ ಬಂದಮೇಲೆ ಎದ್ದು ಅವಳಿಗೇನೋ ಬೇರೆ ಏನೋ ವ್ಯವಸ್ಥೆಯನ್ನು ಮಾಡಿಕೊಂಡು ಕೊನೆಗೆ ಹೇಗೆಗೋ ಈ ಆಧ್ಯಾತ್ಮದಲ್ಲೇ ಮುಂದುವರೆದು ಈಗ ನಿಮಗೆ ಮಾತಾ ಆನಂದಮಯಿ ಅಂತಂದರೆ ದೊಡ್ಡ ಹೆಸರು ಮಾಡಿದ್ದಾರೆ, ಈಗಲೂ ಇದ್ದಾರೆ. ಇವರನ್ನ ಪಾರ್ವತಿಯ ಅವತಾರವೇ ಅನ್ನೋ ರೀತಿಯಲ್ಲಿ ಜನಗಳು ಅನುಯಾಯಿಗಳು ಆಕೆಯನ್ನು ಆರಾಧನೆ ಮಾಡ್ತಾರೆ. ಕೇರಳದಲ್ಲಿ ಇದ್ದಾರೆ ಆ ರೀತಿಯಲ್ಲಿ. ಅಂದರೆ ಮೀನುಗಾರರ ಜಾತಿಯಲ್ಲಿ ಹುಟ್ಟಿ ಆಕೆ ಮಾಡ್ತಾ ಇರೋದೇನೋ ಬ್ರಾಹ್ಮಣತ್ವ, ಅಂದರೆ ಗುಣಕರ್ಮಕ್ಕೆ ಅನುಗುಣವಾಗಿ ಆಕೆ ವೃತ್ತಿ ಇರೋದು, ವರ್ಣ ಇರೋದು. ಆ ರೀತಿಯಲ್ಲಿ ಆಕೆಯ ಗುಣ ಸಾತ್ವಿಕ ಗುಣ, ಕರ್ಮ ಏನು ಬೋಧನೆ. ಆ ಪಂಗಡಕ್ಕೆ ಈಕೆ ಸೇರ್ತಾಳೆ. ಹುಟ್ಟಿನಿಂದ ಆಕೆ ಬ್ರಾಹ್ಮಣ ಜಾತಿ ಅಲ್ಲ. ಇವರು ನಿಮಗೆ ಚೆನ್ನಾಗಿ ಗೊತ್ತಿರೋರು, ಟಾಟಾ ಕಂಪನಿ ಮಾಲೀಕರು. ಅವರು ರಜೋಗುಣಕ್ಕೆ ಹೇಳ್ತಾರೆ, ಆದರೆ ಆತ ಒಂದು ಆಧ್ಯಾತ್ಮದಲ್ಲೂ ಸಹ ತುಂಬ ದೊಡ್ಡ ವ್ಯಕ್ತಿ ಆಗಿದ್ರು. ಆದರೆ ಯಾವಾಗಲೂ ಅವರು ಕೆಲಸ ಮಾಡಿ 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 ಪೂರ್ತಿಯಾಗಿ ಅವರನ್ನು ಉದ್ಯೋಗದಲ್ಲೇ ತೊಡಗಿಸ್ಕೊಂಡು ಯಾವಾಗಲೂ ಚಟುವಟಿಕೆಯಿಂದನೇ ಇದ್ದಂಥವರು. ಅವರು ಆಧ್ಯಾತ್ಮಿಕದಲ್ಲೂ ಸಹ ತುಂಬ ಮಹಾನ್ ದೊಡ್ಡ ವ್ಯಕ್ತಿಯೇ. ಆದರೆ ಇಲ್ಲಿ
ಯಾವ ರೀತಿ ಚಟುವಟಿಕೆಯಿಂದ ಇದ್ರು ಅನ್ನೋದನ್ನ ತೋರಿಸೋದಕ್ಕೋಸ್ಕರ ರಜಸ್ಗೆ ಇಲ್ಲಿ ತೋರಿಸಿದ್ದಾರೆ. ಮತ್ತೆ ಈ ತಮೋಗುಣ ಪ್ರಧಾನವಾಗಿದ್ದವರು ಏನು, ಅವ್ರಿಗೆ ಹೆಚ್ಚು ಬುದ್ಧಿಯನ್ನ ಉಪಯೋಗಿಸುವ ಅಗತ್ಯ ಇರಲ್ಲ. ವ್ಯವಸಾಯ ಮತ್ತೆ ಬೇರೆಯವರಿಗೆ ಸಹಾಯ ಮಾಡೋದು, ಈ ರೀತಿಯಲ್ಲಿ ಚಟುವಟಿಕೆಗಳಲ್ಲಿ ತೊಡಕೊಂಡಿರ್ತಾರೆ ಅಂತ. ಈ ಬ್ರಾಹ್ಮಣರು ಅಂತಂದ್ರೆ ಪೂರ್ತಿ ಸಾತ್ವಿಕ ಗುಣದಲ್ಲಿದ್ದು ಎಲ್ರಿಗೂ ಯಾವ ರೀತಿ ನೀತಿ ನಿಯಮಗಳು ಮತ್ತೆ ನೀನು ಯಾರು ಅನ್ನೋದನ್ನ ಹೇಳ್ಕೊಡುವಂಥವ್ರು. ಈ ರಜೋಗುಣದಲ್ಲಿರೋರು ಆಡಳಿತವನ್ನ ನಡೆಸೋರು, ಮತ್ತೆ ಚಟುವಟಿಕೆಯಿಂದ ಕೂಡಿ ಗಳಿಸುವಂಥವರು. ಅವರು ಬೇರೆಯವ್ರನ್ನು ಕಾಪಾಡ್ತಾರೆ, ಆಡಳಿತ ನಡೆಸ್ತಾರೆ, ಅವರು ಕ್ಷತ್ರಿಯರಾಗಿರ್ತಾರೆ. ಮತ್ತೆ ನಾವು ವಿಚಾರ ಮಾಡಿದಾಗೆ 3ನೇ ವರ್ಣ ವೈಶ್ಯರು. ವೈಶ್ಯರು ಅವರು ವ್ಯವಸಾಯವನ್ನು ಮಾಡ್ತಾರೆ ಮತ್ತೆ ವ್ಯಾಪಾರವನ್ನು ಮಾಡ್ತಾರೆ. ಅವರಿಗೆ ತಮಸ್ಸು ಇರುತ್ತೆ, ಸ್ವಲ್ಪ ರಜಸ್ಸು, ಎರಡು ಮಿಕ್ಸ್ ಆಗಿರುತ್ತೆ. ಆ ಗುಣಗಳು ಎರಡು ಮಿಕ್ಸ್ ಆಗಿರುವಂಥವರು ವೈಶ್ಯರಾಗಿರ್ತಾರೆ. ಈ ಸಹಾಯಕರಿಗೆ ತಮಗುಣ, ಅವರಿಗೆ ಅವ್ರು ಮಾಡೋ ಕೆಲಸಕ್ಕೆ ಹೆಚ್ಚಿನ ಬುದ್ಧಿಮತ್ತೆ ಅಗತ್ಯ ಇರಲ್ಲ. ಯಾರು ಏನು ಹೇಳಿದ್ರೆ ಅದನ್ನು ಶ್ರದ್ಧೆಯಿಂದ ಮಾಡುವಂಥದ್ದು. ಯಾವಾಗಲೂ ಶೂದ್ರರು ಅಂತಂದರೆ ನಮ್ಮ ಗುರೂಜಿ ಹೇಳ್ತಾರೆ, ಬೇರೆಯವರ ಒಂದು ಕಷ್ಟ ಸುಖಗಳಿಗೆ ಯಾರಾಗ್ತಾರೋ, ಅವರ ಕಣ್ಣೀರನ್ನು ಒರೆಸೋರು ಯಾರಿರ್ತಾರೋ ಅವರು ಶೂದ್ರರು ಅಂತ ನಮ್ಮ ಗುರೂಜಿಗಳು ಹೇಳ್ತಾ ಇರ್ತಾರೆ. ಅವ್ರಿಗಿನ್ನೂ ದೊಡ್ಡ ಇದು ನನಗೆ ಜ್ಞಾನ ಸಂಪಾದನೆ ಮಾಡಿರಬೇಕು ಅನ್ನೋದು ಏನಿಲ್ಲ. ಬರೀ ಸ್ಪಂದನೆಯನ್ನು ಕೊಟ್ಟರೆ ಸಾಕು, ಅವ್ರಿಗೆ ಬೇರೆಯವ್ರಿಗೆ ಸಹಾಯವನ್ನು ಮಾಡಿದ್ರೆ ಸಾಕು ಅನ್ನುವ ಮಟ್ಟದಲ್ಲಿರ್ತಾರೆ ಅಂತ. ಹೀಗೆ ಇನ್ನು ಜಾತಿ ಹೋಗ್ಬೋದು ಯಾವತ್ತಾದರೂ, ಆದರೆ ಈ ವಿಭಾಗಗಳು ಯಾವತ್ತೂ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ನೀವು ಸ್ವಲ್ಪ ಯೋಚನೆ ಮಾಡಿ, ಈ ವಿಭಾಗಗಳು ಹೋಗೋಕ್ಕೆ ಆಗತ್ಯೇ? ಖಂಡಿತ ಆಗಲ್ಲ. ಈ ವಿಭಾಗಗಳು ಇದ್ದೇ ಇರುತ್ತೆ. ಎಷ್ಟು ವರ್ಷಗಳು ಈ ಸಮಾಜ ಅನ್ನೋದು ಇರುತ್ತೋ ಅಷ್ಟು ದಿನಗಳು ಸಹ ಈ ವಿಭಾಗಗಳು ಇದ್ದೇ ಇರುತ್ತೆ. ಹಾಗಾಗಿ ಅದು ಅವ್ರ ಗುಣ ಕರ್ಮಕ್ಕೆ ಅನುಗುಣವಾಗಿ ವಿಭಾಗವಾಗಿರುವಂತಹದ್ದು ಅದು ಸೃಷ್ಟಿ. ಅದು ಗುಣ ಕರ್ಮಗಳು ಯಾವುದಕ್ಕಿದೆ? ನಮ್ಮ ಮನಸ್ಸಿನ ಒಂದು ಆಲೋಚನೆ, ಅದಕ್ಕೆ ಗುಣಗಳು ಇರೋದು. ಭಗವಂತನಿಗೆ, ಜೀವ ಆತ್ಮನಿಗೆ ಇಲ್ಲ ಗುಣಗಳು. ಏನಿದ್ರು ಈ ಮನಸ್ಸಿನಲ್ಲಿ ನಮಗೆ ವಿಚಾರಗಳು ಮತ್ತೆ ನಾವು ಮಾಡುವ ಕರ್ಮಗಳು, ಇದಕ್ಕೆ ಗುಣಗಳು ಇರೋದು. ಹಾಗಾಗಿ ಜ್ಞಾನಿಗೆ ನಾನು ಈ ಕರ್ಮಕ್ಕೆ ಅಂಟುಕೊಂಡವನಲ್ಲ ನಾನು ಅಂತ ಜ್ಞಾನಿ ತಿಳ್ಕೊಂಡಿರ್ತಾನೆ. ಹೀಗೆ ಸೃಷ್ಟಿ ಮಾಡಿದ್ರು ಸಹ ನನ್ನನ್ನ ನೀನು ಕರ್ತೃ ಅಂತ ತಿಳ್ಕೊಂಡ್ಬಿಡ್ಬೇಡ ಅಂತಂದ್ರೆ, ಯಾಕೆ ಅಂತಂದ್ರೆ ನೀನ್ ಏನು ಗಳಿಸಿರ್ತೀಯೋ ಅದರ ಪ್ರಕಾರವಾಗಿ ನೀನು ಈ ಜನ್ಮದಲ್ಲಿ ಆ ಕೆಲಸವನ್ನು ನೀನು ಮಾಡ್ತೀಯ. ಆದರೆ ನಾನು ಭಗವಂತನಾಗಿ, ಆತ್ಮನಾಗಿ, ನಾನು ಅವ್ಯಯ, ನಾನು ಯಾವಾಗಲೂ ಅವಿನಾಶಿಯಾದಂತಹವನು. ನನಗೂ ಮತ್ತೆ ಈ ಕರ್ಮಕ್ಕೂ ಯಾವ ಸಂಬಂಧವೂ ಇಲ್ಲ. ಹಾಗಾಗಿ ನಾನು ಕರ್ತೃ ಅಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಹೇಗೆ ಅಂತಂದರೆ, ಈಗ ನಾವು ಬಸ್ಸಲ್ಲೋ ಟ್ರೈನಲ್ಲೋ ಮೈಸೂರಿಗೆ ಹೋಗ್ತೀವಿ, ಅಲ್ಲಿ ಕೂತಿರ್ತೀವಿ. ಆದರೆ ಹೋಗೋದು ಟ್ರೈನೋ ಬಸ್ಸು ಅಲ್ವಾ? ಹಾಗಾಗಿ ನಮ್ಮ ಮನಸ್ಸು ಮತ್ತು ದೇಹ ಕೆಲಸಗಳನ್ನು ಮಾಡತ್ತೆ. ಅದರಲ್ಲಿರುವ ಆತ್ಮ ಏನು ಕೆಲಸ ಮಾಡಲ್ಲ. ಆದರೆ ಆತ್ಮನ ಮೇಲೆ ಏನೋ ಆರೋಪ ಆಗೋಗಿರುತ್ತೆ. ಯಾಕೆಂದರೆ ಸರ್ವವ್ಯಾಪಿ ಅಲ್ವಾ ಆತ್ಮ. ಈ ಆತ್ಮನನ್ನು ತಪ್ಪಾಗಿ ತಿಳ್ಕೊಂಡ್ಬಿಡ್ತೀವಿ. ದೇಹವೇ ಆತ್ಮ, ಮನಸ್ಸೇ ಆತ್ಮ, ಬುದ್ಧಿನೇ ಆತ್ಮ ಅಂತ ತಿಳ್ಕೊಂಡು ತಪ್ಪಾಗಿ ನಾವು ಅರ್ಥ ಮಾಡ್ಕೊಳ್ತೀವಿ. ಆದರೆ ಆತ್ಮ ಕರ್ತ ಅಲ್ಲ. ಈ ಕರ್ಮಕ್ಕೂ
ಮತ್ತು ಆತ್ಮಕ್ಕೂ ಯಾವ ಸಂಬಂಧನೂ ಇಲ್ಲ. ಕರ್ಮ ಏನು ಕರ್ಮ ಏನು ನಡೆಯುತ್ತೆ ಅದು ಇಂದ್ರಿಯಗಳು, ಮನಸ್ಸು, ಬುದ್ಧಿಗೆ ಸಂಬಂಧಪಟ್ಟಿದ್ದೇ ಹೊರತು ಆತ್ಮನಿಗಲ್ಲ. ನಾನು ಆತ್ಮ, ಹಾಗಾಗಿ ನನಗೆ ಯಾವ ಕರ್ಮಗಳು ನನಗೆ ಅಂಟ್ಕೊಂಡಿಲ್ಲ ಅನ್ನುವ ಜ್ಞಾನ ದೃಢವಾದಾಗ ನಾವು ಈ ಕರ್ಮ ಚಕ್ರದಿಂದನೇ ಹೊರಬರ್ತೀವಿ. ಆಮೇಲೆ ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋದು ಇರೋದೇ ಇಲ್ಲ. ಏನಾದರೂ ಪ್ರಶ್ನೆ ಇದೆಯಾ? ಇಲ್ಲ ಮ್ಯಾಮ್. ಇಲ್ಲ ಮ್ಯಾಮ್. ಹಾಗಾದ್ರೆ ನಿಲ್ಸೋಣವಾ? ಹಾ ಮ್ಯಾಮ್. ಓಕೆ ಮ್ಯಾಮ್. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.